ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓಂಕಾರ ಗುರುಜಿ ಜೊತೆ ಮಾತು ಕಥೆ. ಈ ಬಾರಿ ನಾವು ಬರ್ತಾ ಇದ್ದೇವೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಗೆ. ಇದೇ ಮೇ 25ರ ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಬೆಂಗಳೂರು ರಸ್ತೆ, ಚಳ್ಳಕೆರೆ ಟೌನ್, ಚಿತ್ರದುರ್ಗ ಜಿಲ್ಲೆ. ಪಾಸ್ ದೊರೆಯುವ ಸ್ಥಳ ಅರುಣ್ ಸೈನ್ ಕ್ರಿಯೇಷನ್ಸ್, HDFC ಬ್ಯಾಂಕ್ ಹತ್ತಿರ, CTA ರಸ್ತೆ, ಚಳ್ಳಕೆರೆ. ಸ್ಟ್ಯಾಂಡರ್ಡ್ ಕಂಪ್ಯೂಟರ್ಸ್, ಪೋಸ್ಟ್ ಆಫೀಸ್ ರಸ್ತೆ, ಚಳ್ಳಕೆರೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 8050 666 070 900 8540 982 9977 65200. ಬನ್ನಿ, ಭಾಗವಹಿಸಿ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಕಾರ್ಯಕ್ರಮ, ಅದುವೇ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ತಮಗೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇಷ್ಟು ವರ್ಷಗಳಲ್ಲಿ ನಿಮ್ಮಿಂದ ನಾವು ಬಹಳಷ್ಟು ಕಲ್ತ್ಕೊಂಡಿದ್ದೀವಿ. ಇನ್ನೊಂದು ಮಾತನ್ನು ಪದೇ ಪದೇ ನೀವು ಹೇಳ್ತಾನೆ ಇರ್ತೀರಾ, ಏನಂದ್ರೆ ಯಾರ್ಯಾರಿಗೋ ಏನೇನೋ ಹೆಸರನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮೊದಲೇ ನಿರ್ಧರಿತವಾಗಿರತ್ತೆ, ವಿಧಿಲಿಖಿತ. ಹಾಗಾಗಿ ನಾವು ಅದರ ಅನುಸಾರವಾಗಿ ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇರ್ತೀವಿ ಅಂತ. ಬಹುಶಃ ನಿಮ್ಗೆ ತಿಳಿದಿರ್ಬೋದು ನಾನು ಏನ್ರ ಬಗ್ಗೆ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತ. ಅಂದ್ರೆ ಹೆಸರುಗಳನ್ನ ತಿಳಿದೇನೆ ನೀವು ಜ್ಯೋತಿಷ್ಯವನ್ನ ಕೂಡ ಹೇಳುವಂತಹ ನಿಪುಣತೆ ಇದೆ. ಅದರ ಕುರಿತಾಗಿ ಏನಾದ್ರು ಹೇಳ್ತೀರಾ, ಯಾವ್ದಾದ್ರು ಹೆಸರನ್ನ ತಗೊಂಡು? ಖಂಡಿತ. ಪ್ರತಿಯೊಂದರಲ್ಲೂ ಒಂದು ವೈಬ್ರೇಷನ್ ಇದೆ. ಪ್ರತಿಯೊಂದರಲ್ಲೂ ನಿಮ್ಮ ಒಂದು ಸಿಗ್ನೇಚರ್ ಇರ್ಬೋದು, ನೀವು ತಿನ್ನೋ ಊಟ ಇರ್ಬೋದು, ನೀವು ಹಾಕ್ತಕ್ಕಂಥ ಬಟ್ಟೆ ಇರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ನೀವು ವಾಸಿಸ್ತಕ್ಕಂಥ ಮನೆ ಇರ್ಬೋದು, ನೀವು ಪೂಜಿಸ್ತಕ್ಕಂಥ ದೇವರಿರಬಹುದು, ನಿಮ್ಮ ಹಾವ ಭಾವ. ನೀವು ಒಂದು ಬಣ್ಣಗಳ ಬಟ್ಟೆ ಹಾಕುತ್ತೀರ, ಎಲ್ರಿಗೂ ಕೆಂಪು ಇಷ್ಟ ಆಗಲ್ಲ, ಎಲ್ರಿಗೂ ಹಸಿರು ಇಷ್ಟ ಆಗಲ್ಲ, ಎಲ್ರಿಗೂ ಬಿಳಿ ಇಷ್ಟ ಆಗಲ್ಲ, ಎಲ್ರಿಗೂ ಹಳದಿ ಇಷ್ಟ ಆಗಲ್ಲ, ಎಲ್ಲರಿಗೂ ಕೇಸರಿ ಇಷ್ಟ ಆಗಲ್ಲ, ಎಲ್ಲರಿಗೂ ಸಿಂಧೂರ ವರ್ಣ ಇಷ್ಟ ಆಗಲ್ಲ, ಎಲ್ಲರಿಗೂ ಚಂದನ ಇಟ್ಕೊಳ್ಳೋಕೆ ಇಷ್ಟ ಆಗಲ್ಲ, ಎಲ್ರಿಗೂ ಕುಂಕುಮ ಇಷ್ಟ ಆಗೋದಿಲ್ಲ, ಎಲ್ರಿಗೂ ಸೆಂಟ್ ಹಾಕ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ಎಲ್ರಿಗೂ ಒಳ್ಳೆ ಒಂದು ಹಾಲು ಹಣ್ಣು ತುಪ್ಪ ಬೆಣ್ಣೆ ಮೊಸರು ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಕೆಲವ್ರಿಗೆ ಮದ್ಯ ತೆಗೆದುಕೊಳ್ಳೋಕೆ ಇಷ್ಟ ಆಗೋಲ್ಲ, ಕೆಲವ್ರಿಗೆ ಮಾಂಸ ತನ್ನ ಇಷ್ಟ ಆಗೋದಿಲ್ಲ, ಕೆಲವ್ರಿಗೆ ಪ್ರಯಾಣ ಮಾಡೋದು ಇಷ್ಟ ಆಗಲ್ಲ, ಕೆಲವ್ರಿಗೆ ಕೂದಲು ಈ ಕಡೆ ಬಾಚೋದು ಇಷ್ಟ ಆಗಲ್ಲ, ಕೆಲವ್ರಿಗೆ ಈ ಕಡೆ ಬಾಚೋದು ಇಷ್ಟ ಆಗಲ್ಲ, ಕೆಲವ್ರಿಗೆ ಮಧ್ಯಕ್ಕೆ ಬಾಚೋದು ಇಷ್ಟ ಆಗಲ್ಲ, ಕೆಲವ್ರಿಗೆ ಉದ್ದು ಕೂದಲು ಬಿಡೋಕೆ ಇಷ್ಟ ಆಗಲ್ಲ, ಸಣ್ಣ ಕೂದಲು ಬಿಡೋಕೆ ಇಷ್ಟ ಆಗಲ್ಲ. ಎಷ್ಟಿದೆ ಅಲ್ವಾ? ಎಡಗೈಗೆ ವಾಚ್ ಕಟ್ತಾರೆ, ಬಲಗೈಗೆ ವಾಚ್ ಕಟ್ತಾರೆ, ಎರಡೂ ಕಡೆ ವಾಚ್ ಕಟ್ಟಲ್ಲ. ಸೋ ಮೆನಿ ಥಿಂಗ್ಸ್. ಕೆಲವ್ರಿಗೆ ಚಪ್ಪಲಿ ಬಿಟ್ಟರೆ ಶೂ ಹಾಕೋದು ಇಷ್ಟ ಆಗಲ್ಲ, ಕೆಲವ್ರಿಗೆ ಶೂ ಬಿಟ್ಟರೆ ಚಪ್ಪಲಿ ಹಾಕೋದು ಇಷ್ಟ ಆಗಲ್ಲ, ಕೆಲವ್ರಿಗೆ ಪಂಚೆ ಬಿಟ್ಟರೆ ಈ ಒಂದು ಪ್ಯಾಂಟ್ ಇಷ್ಟ ಆಗಲ್ಲ, ಕೆಲವ್ರಿಗೆ ಪ್ಯಾಂಟೇ ಬಿಟ್ರೆ ಬೇರೆ ಇನ್ಯಾವುದೂ ಇಷ್ಟ ಆಗೋಲ್ಲ, ಕೆಲವ್ರಿಗೆ ಯಾವಾಗಲೂ ಜೀನ್ಸ್ ಹಾಕ್ಕೋಬೇಕು. ಕೆಲವು ಹೆಣ್ಮಕ್ಳು ನೋಡ್ತಿರ್ತೀರ, ಕೂದಲನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತಾರೆ, ಒಳ್ಳೆ ಹುಡುಗರು ಕಟ್ತಾರೆ, ಬಾಯ್ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಕೆಲವು ಹೆಣ್ಮಕ್ಳು ನೋಡಬೇಕು, ತುಂಬ ಮಡಿವಂತಿಕೆ ಆಗಿ ಒಂದು 4 ಅಡಿ ಉದ್ದದ ಜಡೆ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಏನಿರ್ಬೋದು ವಿಸ್ಮಯ? ಯಾಕೆ? ಪ್ರತಿಯೊಬ್ಬರಲ್ಲೂ ಒಂದೊಂದು ವೈವಿಧ್ಯತೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಚಿತ್ರವಾದಂಥ ನಡವಳಿಕೆ, ಪ್ರತಿಯೊಬ್ಬರಲ್ಲೂ ಒಂದು ಆಕರ್ಷಣ. ಕೆಲವರು ಬಂದು, ಗುರುಗಳೇ ನನಗೆ ಎಲ್ಲರೂ ನೋಡಿದ್ರೆ ಆಕರ್ಷಣ ಆಗುತ್ತೆ, ಇನ್ನು ಕೆಲವರು ನನ್ನನ್ನು ಯಾರೂ ಆಕರ್ಷಿಸೋದೇ ಇಲ್ಲ, ಇನ್ನು ಕೆಲವರು ನನಗೆ ಯಾರನ್ನು ಕಂಡ್ರು ಇಷ್ಟನೇ ಆಗೋಲ್ಲ, ಇನ್ನು ಕೆಲವರು ನನಗೆ ಎಲ್ಲರನ್ನ ಕಂಡ್ರು ಇಷ್ಟ ಆಗುತ್ತೆ, ಇನ್ನು ಕೆಲವರು ಒಳ್ಳೆ ಚಿನುಕುರುಳಿ ತರ ಪಟ 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 ಮಾತಾಡ್ತಾನೆ ಇರ್ತಾರೆ. ಇನ್ನು ಕೆಲವರು ಸುಮ್ಮನಿರ್ತಾರೆ. ಲವ ಕುಶ ಅಂತ ಹೆಸರು. ಲವ ನೋಡ್ದ ಅಂದ್ರೆ ಒಂಥರ, ಕುಶ ನೋಡ್ದ ಅಂದ್ರೆ ಒಂಥರ, ರಾಮ ನೋಡಿದ್ರೆ ಒಂಥರ, ಲಕ್ಷ್ಮಣ ನೋಡಿದ್ರೆ ಒಂಥರ, ಕೃಷ್ಣ ಅಂತ ಹೆಸರು ಒಂಥರ, ಲಕ್ಷ್ಮಿ ಅಂತ ಒಂದ್ ಹೆಸರು, ಪಾವನಿ ಅಂತ ಒಂದ್ ಹೆಸರು. ಒಬ್ಬೊಬ್ಬರು ಒಂದೊಂಥರ. ಒಂದೇ ಕುಟುಂಬ, ಒಂದೇ ಮನೆ, ಒಂದೇ ಅಮ್ಮ ಅಪ್ಪ, ಒಂದೇ ಬದುಕು, ಒಂದೇ ದೇವರು, ಒಂದೇ ಜೀವನಾಡಿ. ಏನಿರ್ಬೋದು ಈ ವಿಚಿತ್ರಗಳು? ಯಾವುದು ಈ ವಿಚಿತ್ರಗಳು? ಪ್ರತಿಯೊಬ್ಬರಲ್ಲೂ ಒಂದೊಂದು ವೈವಿಧ್ಯತೆ ಇದೆ. ಪ್ರತಿಯೊಂದು ಸೃಷ್ಟಿಯಲ್ಲೂ ನೀವು
10 ಜನ ಮಕ್ಕಳಾಗಿದ್ದರು, ನಿಮ್ಮ ತಂದೆ ತಾಯಿಗೆ ನೀವು ಮಕ್ಕಳಾಗಿದ್ದರು, ಆ 10 ಜನರಲ್ಲೂ ಒಂದೊಂದು ವೈವಿಧ್ಯತೆ. ನೋಡಿ, ರಾಮರಿಗೆ ಹೆಸರು ಬಂದಿದ್ದು, ರಾಮನಿಗೆ ರಾಮ ಬಾಣ ಬಿಟ್ಟಿದ್ದು, ಲಕ್ಷ್ಮಣ ಇಷ್ಟಕ್ಕೂ ಜೊತೆಯಲ್ಲೇ ಇದ್ದಿದ್ದು ಆದಿಶೇಷ ಸ್ವರೂಪಿ. ಹಾಗೆ ಕೃಷ್ಣರಿಗಿಂತ ದೊಡ್ಡವರು ಬಲರಾಮರು. ಆದ್ರೆ ಬಲರಾಮರಿಗೆ ಹೆಸರೇ ಬರಲಿಲ್ಲ, ಕೃಷ್ಣರೇ ಎಲ್ಲವನ್ನ ನಡೆಸಿದಂತ ಒಂದು ಭಾವ. ಆ ಪಾಂಡವರಲ್ಲಿ ಅರ್ಜುನನಿಗೆ ಎಲ್ಲವೂ ಹೆಚ್ಚು ಯಶಸ್ಸು ಕೀರ್ತಿ ಲಭಿಸಿದ್ದು. ಅಲ್ಲಿ ನೋಡಿದ್ರೆ ಧರ್ಮರಾಯರು ಸತ್ಯಸಂಧರು, ಭೀಮ ಬಲಾಢ್ಯ, ನಕುಲ ಸಹದೇವರು ಒಬ್ಬೊಬ್ಬರು ಒಂದೊಂದು ವಿದ್ವತ್ತನ್ನು ಪಡೆದಿದ್ದಂಥವರು. ಆ ಒಂದು ಕೌರವ ಪಾಳ್ಯದಲ್ಲಿ ಕರ್ಣನಿಗಿಂತ ಹೆಸರು ಯಾರಿಗೂ ಬರಲೇ ಇಲ್ಲ. ಭೀಷ್ಮಾಚಾರ್ಯರು ಅಖಂಡವಾಗಿ ಬ್ರಹ್ಮಚರ್ಯವಾಗಿ ಹಾಗೇ ಎದ್ದು ಬಿಟ್ರು. ಯಾವುದು ಆ ಶಕ್ತಿ? ಯಾಕೆ ಪ್ರಚೋದನೆ ಆಗಿಲ್ಲ? ಯಾಕೆ ಪ್ರಚೋದನೆ ಮಾಡುತ್ತೆ? ಏನಿರಬಹುದು? ಹೌದು, ನಮ್ಮ ಸೃಷ್ಟಿಯಲ್ಲಿಯೇ ಒಂದು ಅದ್ಭುತವಾದಂಥ ರಹಸ್ಯ ಅಡಗಿದೆ. ಅಲ್ಲೊಂದು ನಮ್ಮೊಳಗೊಂದು ಆತ್ಮ ಬಂದು ಸೇರಿಕೊಳ್ಳುತ್ತೆ, ಒಂದು ಸೂಕ್ಷ್ಮಾಣು. ಅದಕ್ಕೆ ತಕ್ಕಂತೆ ನಾವು ಹಾವ ಭಾವ ದೇಹ ಭಾಷೆ ಲಾಸ್ಯ ಪ್ರೇಮ ಪ್ರೀತಿ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಕಾಮ ಸ್ನೇಹ ಅಧಿಕಾರ ಅಂತಸ್ತು ಸ್ನೇಹಿತರು ಆತ್ಮೀಯರು ಬಂಧುಗಳು ಶತ್ರುಗಳು ಊಟ ಉಪಚಾರ ನಿದ್ದೆ ಇವೆಲ್ಲವನ್ನ ಸೃಷ್ಟಿಸಿ ಕಳಿಸಿಟ್ಟಿರುತ್ತೆ. ಒಂದು ಅದ್ಭುತ ಅಲ್ವಾ ಆ ಭಗವಂತ? ಎಷ್ಟು ವಿಸ್ಮಯ. ನಾವೆಲ್ಲ ಒಂದೇ ತಾಯಿ ಮಕ್ಕಳಾಗಿದ್ರು, ನಮ್ಮ ಅಕ್ಕನೇ ಒಂಥರ ಮೂಡಿ, ನನ್ನ ತಂಗಿನೂ ಪಟ 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 ಅಂತ ಮಾತಾಡೋದು, ನಾನು ಸ್ವಲ್ಪ ಮೂಡ್ ಬಂದಾಗ ಮಾತ್ರ ಮಾತಾಡ್ತೇನೆ. ನನ್ನ ತಮ್ಮ ಅದ್ಭುತವಾದಂಥ ವಾಚಾಳಿ. ಆದ್ರೆ ದೇಹದಾಢ್ಯ ಶಕ್ತಿಯಲ್ಲಿ ತಗೊಂಡ ಅಂದ್ರೆ ಬುದ್ಧಿವಂತಿಕೆಯಲ್ಲಿ ತಗೊಂಡ್ರೆ ನಮ್ಮ ಕುಟುಂಬದಲ್ಲಿ ಹೇಳೋದು ನಂದೇ ಜಾಸ್ತಿ ಅಂತ, ಆತರ ಪಡೋದು ನಂದೇ ಜಾಸ್ತಿ ಅಂತ ನಾನು ನೋಡೋದೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ವೈವಿಧ್ಯತೆ. ಇವತ್ತಿನಿಂದ ನಿಮ್ಮ ವೈವಿಧ್ಯತೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಒಂದೊಂದು ಹೆಸರಿನಲ್ಲೂ ಕೆಲವೊಂದು ಶಕ್ತಿಗಳಿದೆ, ದುಷ್ಟಶಕ್ತಿಗಳೂ ಇದೆ, ದೌರ್ಬಲ್ಯಗಳೂ ಇದೆ. ಮೊದಲು ನಾವು ತಿಳ್ಕೊಬೇಕಾಗಿರೋದು ನಮ್ಮ ದೌರ್ಬಲ್ಯವನ್ನ, ಶಕ್ತಿಯನ್ನಲ್ಲ. ಅರೆ ಶಕ್ತಿ ಇರೋದು ಗೊತ್ತಿದೆ, ವಿ ವಿಲ್ ಮ್ಯಾನೇಜ್ ಇಟ್. ಬಟ್ ನಮ್ಮ ಒಂದು ದೌರ್ಬಲ್ಯವನ್ನ ಸರಿಪಡಿಸ್ಕೊಬಿಟ್ರೆ ಆ ಒಂದು ಮುಚ್ಚಳಿಕೆ ಹಾಕಿಟ್ಕೋಬಹುದು. ಸೊ ಮೊದಲಿಗೆ ನನಗೆ ತುಂಬಾ ಇಷ್ಟವಾದಂಥ ಹೆಸರು ಅಂದ್ರೆ ಲಕ್ಷ್ಮಿ ಅನ್ನತಕ್ಕಂಥದ್ದು. ಲಕ್ಷ್ಮಿ ಇಲ್ಲದ ಮನೆ ಇಲ್ಲ, ಲಕ್ಷ್ಮಿ ಇಲ್ಲದ ಬದುಕಿಲ್ಲ, ಲಕ್ಷ್ಮಿ ಇಲ್ಲದ ಜೀವನವಿಲ್ಲ ಅನ್ನತಕ್ಕಂಥದ್ದು ಮಾತಾಡ್ಕೋತಿರ್ತೇವೆ, ಹೌದಲ್ವಾ? ಲಕ್ಷ್ಮಿಯೇ ಎಲ್ಲದಕ್ಕೂ ಕಾರಣೀಕರ್ತ, ಆಕೆ ಇಲ್ಲದ್ದು ನಾವಿಲ್ಲ ಅನ್ನತಕ್ಕಂಥದ್ದು. ಅಂತ ಲಕ್ಷ್ಮಿ ಅನ್ನತಕ್ಕಂಥ ಹೆಣ್ಣುಮಕ್ಕಳು ಯಾವ ರೀತಿ, ಯಾವ ಹಾವ, ಯಾವ ಭಾವ, ಯಾವ ಸ್ವಭಾವ, ನಿಜವಾಗ್ಲೂ ಅವರು ಗಟ್ಟಿಗಿತ್ತಿಯರ, ಪುಕಲ್ರ, ಕುಟುಂಬಸ್ಥರ, ಸಂಸಾರಸ್ಥರ, ಸ್ವಲ್ಪ ಬಜಾರಿಗಳ, ಇವೆಲ್ಲದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮುರಳೀಧರ್ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಹೌದಾ? ಯಾರ ಬಗ್ಗೆ ಕೇಳ್ಬೇಕಿತ್ತು ಮುರಳಿ ಅವರೇ? ನಮ್ಮ ಮಧ್ಯೆನೇ ಕೇಳ್ಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 8/2/1977. ಸಮಯ? ಸಮಯ ಬೆಳಿಗ್ಗೆ 9:30 ಮೇಡಮ್. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮುರಳೀಧರ್ ಅವರೇ. 6 ಮೇಡಮ್. 6. ಗುರೂಜಿ ಇದ್ದಾರೆ. ನಮಸ್ತೆ ಶಂಕರ. ನಮಸ್ತೆ. ತಮ್ಮನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ವರ್ಷಗಳಿಂದ ಕಾಯ್ತಾ ಇದೀವಿ ಮೇಡಮ್. ನಾವು ನಿಮ್ಮ ಮನೆಗೂ ಕೂಡ ಫೋನ್ ಮಾಡಿದ್ವಿ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಬಗ್ಗೆ ಜೀವನದ ಬಗ್ಗೆ ತುಂಬಾನೇ ಬೇಜಾರು ಕೇಳ್ಬೇಕು ಅಂತ ನೋಡಿ ಮೇಡಮ್. ಸರಿ, ಏನ್ ಕೇಳ್ಬೇಕು ಅಂತಿದ್ರೆ ಹೇಳಿ. ಯಾಕಂದ್ರೆ ಕುಜರಾಹು ಸಂಧಿಯಾದರೆ ಶನಿರಾಹು ಸಂಧಿಯಾದರೆ ಪಡಬಾರದ ಪಡಪಾಟಲು ಪಡುತ್ತಾನೆ ಅನ್ನತಕ್ಕಂಥದ್ದು. ಎಲ್ಲದಲ್ಲೂ ಅಪವಾದ, ಅನಾಹುತ, ಅಪಘಾತ, ಅಪಮೃತ್ಯು, ಆಘಾತ, ಎಳೆದಾಟ, ಅನಾರೋಗ್ಯ, ಕುಟುಂಬದಲ್ಲಿ ಏನಾದರೂ ಹಣಕಾಸು ಸಮಸ್ಯೆ, ಕುಟುಂಬ ಸಮಸ್ಯೆ, ಭೂಮಿ ಸಮಸ್ಯೆ, ಒಡ ಹುಟ್ಟಿದವರು ಸಮಸ್ಯೆ, ಪ್ರತಿಯೊಂದರಲ್ಲೂ ಒಂಥರ ಏನೋ ಒಂಟಿತನದ ಥರ ಛಾಯೆ. ಒಳ್ಳೆತನಕ್ಕೆ ಬೆಲೆ ಇಲ್ವಾ, ನನ್ನದು ಅನ್ನತಕ್ಕಂಥ ಭಾವಕ್ಕೆ ಇಲ್ಲವೇ ಇಲ್ವಾ ಅನ್ನತಕ್ಕಂಥ ಒಂದು ಭಾವ. ಹೌದು ಅಲ್ವೋ? ಖಂಡಿತ ಸ್ವಾಮಿ, ಖಂಡಿತ. ಎಷ್ಟೋ ಬಾರಿ ನೋಡಿ, ಹೇಳಬಾರ್ದು, ಗಂಡಸಿಗೆ ಸಾಮಾನ್ಯವಾಗಿ ಸತ್ವಗುಣ ಅಂತ ಅನ್ಸೋಲ್ಲ, ತುಂಬಾ ಅಪರೂಪ. ಆತ ಏನಾದ್ರೂ ಒಂದು ಮಾಡ್ತಿರ್ತಾನೆ, ತನ್ನ ಅಭ್ಯಾಸಗಳು, ದುರಭ್ಯಾಸಗಳು, ಸ್ನೇಹಿತರು, ಬೇರೆ ಏನಾದ್ರೂ ತನ್ನ ಗಮ್ಯವನ್ನು ಬದಲಾಯಿಸ್ಕೊತಾನೆ. ಹಿ ವಿಲ್ ನಾಟ್ ಬಿ ಡೈವರ್ಟೆಡ್ ಟು ಒನ್ ಫಿಕ್ಸ್ಡ್ ಮೈಂಡ್. ಅವನು ಕೊಡೋದಿಲ್ಲ. ಅದರಿಂದ ತುಂಬಾ ಕಡಿಮೆ ಅಪರೂಪ ಒಂದು ಗಂಡಸಿಗೆ ಸತ್ತೋಗೋಣ, ಹೊರಟೋಗೋಣ ಅನ್ನಿಸ್ತಕ್ಕಂಥದ್ದು ಬರೋದು. ಆದ್ರೆ ಹೆಣ್ಮಕ್ಳಿಗೆ ಬೇಗ ಬಂದ್ಬಿಡುತ್ತೆ. ಯಾಕಂದ್ರೆ ಒಂಟಿಯಾಗಿರ್ತಾರೆ, ಒಬ್ಬರೇ ಕೊರಗ್ತಕ್ಕಂಥ ಒಂದು ಛಾಯೆ ಅಂತ ಹೇಳ್ತೇವೆ. ಆಟೋಮ್ಯಾಟಿಕಲಿ ಅದು ಬೇಗ ಇಂಪ್ಲಿಮೆಂಟ್ ಆಗ್ಬಿಡೋದು ಅಂತ. ನಿಮಗೆ ಆಗಾಗ ಎಲ್ಲ ಬಿಟ್ಟು ಹೋಗ್ಬಿಡೋಣ, ಏನೂ ಬೇಡ, ಯಾವುದೂ ಬೇಡ ಅನ್ನಿಸ್ತಕ್ಕಂಥದ್ದು ಅನ್ನಿಸ್ತಲೇ ಇರುತ್ತೆ. ಹೌದೋ ಅಲ್ವೋ? ಖಂಡಿತ ಸ್ವಾಮಿ, ಖಂಡಿತ. ಸರಿ.
ಈಗ ನಾನು ಫರ್ನಿಚರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ, ಇದ್ರಲ್ಲಿ ಕಂಟಿನ್ಯೂ ಮಾಡೋದಾ ಹೇಗೆ? ತುಂಬಾ ಈಗ 4 ವರ್ಷದಿಂದ ಸಿಕ್ಕಾಪಟ್ಟೆ ಹಿಂಸೆ ಅನುಭವಿಸ್ತಾ ಇದ್ದೀನಿ. 6 ತಿಂಗಳಿಂದ ಏನು ಬಿಸ್ನೆಸ್ ಇಲ್ಲದೆ ಕೂಡ ಒದ್ದಾಡ್ತಾ ಇದ್ದೀನಿ. ಇದನ್ನ ಮಾಡ್ಬೇಕಾ ಬೇಡವಾ, ಬೇರೆ ಏನಾದ್ರು ಮಾಡೋದಾ, ನನ್ನ ರಾಶಿಗೆ ಆಗ್ ಬರುತ್ತಾ ಅಂತ ಕೇಳ್ಬೇಕು ಸ್ವಾಮಿ. ನೋಡಿ ಸ್ವಾಮಿ, ನಿಮ್ಗೆ ನೇರವಾಗಿ ಹೇಳ್ತೇನೆ, ಮದುವೆ ಆಯ್ತು? ಖಂಡಿತ ಆಗಿದೆ ಸರ್. ಮದುವೆ ಆದ್ಮೇಲೆ ಒಂದ್ರ ಮೇಲೊಂದು ಅನಾಹುತ. ಖಂಡಿತ. ಮದುವೆ ಆದ್ಮೇಲೆ ನೋಡಿ, ಟಚ್ ವುಡ್ ಅಂತ ಹೇಳ್ತೇವೆ, ಮುಟ್ಟಿದ್ದೆಲ್ಲ ಬಂಗಾರವಾಗ್ಲಿ, ಮುಟ್ಟಿದ್ದೆಲ್ಲ ಒಳ್ಳೆಯದಾಗ್ಲಿ ಅಂತ. ಆದ್ರೆ ಮದುವೆ ಆದ್ಮೇಲೆ ನೀವು ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದೆ, ಯಾಕೋ ಬೀಳ್ತಿದೆ, ಎಲ್ಲೋ ದುರಾದೃಷ್ಟವೇ ಬೆನ್ನಟ್ಟಿ ಬಂದ ಹಾಗೆ ಬಡದಾಗ್ತಿರ್ತಕ್ಕಂಥ ಒಂದು ಛಾಯೆ. ಹೌದೋ? ಹೌದು ಸ್ವಾಮಿ, ಹೌದು. ನಿಮ್ಮ ಜಾತಕದಲ್ಲಿ ಆ ಒಂದು ದಶಾಂಶ ಭಾವಕ್ಕೆ ಗುರು ಸ್ವಲ್ಪ ನೀಚನಾಗಿರ್ತಕ್ಕಂಥದ್ದು. ನಿಮ್ಮ ಹೆಸರಿನಲ್ಲಿ ಮಾಡತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರ ದೊಡ್ಡಪೆಟ್ಟೆ ಸಾಲಗಳ ಚಿಂತೆಯೇ ಮುಳುಗಿಸಿ ಆಗ್ತಕ್ಕಂಥದ್ದಾಗುತ್ತೆ. ಕೊಟ್ಟವರು ಸರಿಯಾದ ಸಮಯಕ್ಕೆ ದುಡ್ಡು ಬರುವುದಿಲ್ಲ. ನೀವು ಯಾರನ್ನು ನಂಬಿದ್ರೂ ಅಷ್ಟೇ, ಪಂಚಮದಲ್ಲಿ ಶನಿ ಬೇರೆ, ಲೇಬರ್ಸ್ ಕೈ ಕೊಡ್ತಾರೆ, ವರ್ಕರ್ಸ್ ಕೈ ಕೊಡ್ತಾರೆ. ಅವ್ರನ್ನ ನಂಬ್ಕೊಂಡು ಏನಾದ್ರು ದೊಡ್ಡ ಆರ್ಡರ್ ತಗೊಂಡು ಬಂದ್ರಿ ಅಂದ್ರೆ ಕೆಲಸದವ್ರಿಲ್ಲ, ಕೆಲಸದವ್ರಿದ್ದಾಗ ಆರ್ಡರ್ಸ್ ಇರೋದಿಲ್ಲ, ಇದಾಗ್ತಕ್ಕಂಥದ್ದಾಗುತ್ತೆ. ಸೊ ಆ ಪಂಚಮ ಶನಿ ವಕ್ರ ಇರೋದ್ರಿಂದ ತಿಂಗಳಿಗೊಂದು ಶನಿವಾರ ಕಂಪಲ್ಸರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಂಧ್ಯಾ ಕಾಲದಲ್ಲಿ ಹೋಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಒಂದಷ್ಟು ಹೆಸರು ಕಾಳನ್ನ ತಗೊಂಡು ಹೋಗಿ ದೇವಸ್ಥಾನಕ್ಕಾದ್ರೂ ಇಲ್ಲ ಮನೆಯಲ್ಲೇ ಹುಗ್ಗಿ ಮಾಡಿಸಿ ಹಂಚತಕ್ಕಂಥದ್ದು ಮಾಡಿ. ಕಂಪಲ್ಸರಿ ತಿರುಮಲಕ್ಕೆ ಹೋಗಿ ಬನ್ನಿ. ಹೋದಾಗ ತಿರುಮಲಕ್ಕೆ ಮೊದಲು ದರ್ಶನ ಮಾಡಬೇಕಾಗಿರೋದು ಪದ್ಮಾವತಿ, ಆ ನಂತರ ತಿರುಮಲ, ಆ ನಂತರ ತಿರುಪತಿ ಕಂಪಲ್ಸರಿ ಮಾಡ್ತಕ್ಕಂಥದ್ದು. ಗುರು ಬೇರೆ ದೋಷಕಾರಕನಾಗಿದ್ದಾನೆ, ಲಗ್ನಾಧಿಪತಿಯೇ ನೀಚನಾಗಿರುವ ಒಂದು ದಶಾಂಶ ಭಾವ. ಸೊ ಅಲ್ಲಿಗೆ ಅವನಿಗೆ ವ್ಯಾಪಾರ ವ್ಯವಹಾರಗಳು ಎಡವಟ್ಟು ಮಾಡ್ತಕ್ಕಂಥದ್ದಾಗುತ್ತೆ. ಈ ವರ್ಷ ಯಾವುದೇ ರಿಸ್ಕ್ ತಗೋಬೇಡಿ, ಇರುವುದನ್ನು ಮ್ಯಾನೇಜ್ ಮಾಡಲಿಕ್ಕೆ ನೋಡಿ, ಮುಂದಿನ ವರ್ಷ ಓಡತಕ್ಕಂಥದ್ದಾಗುತ್ತೆ. ಶನಿ ವಕ್ರ ಇರುವುದರಿಂದ ಆದಷ್ಟು ತಪ್ಪದೆ ಚಿಕ್ಕ ತಿರುಪತಿಯಲ್ಲಿ ಒಂದ್ಸಲಿ ಕುಟುಂಬ ಸಮೇತ ಕಲ್ಯಾಣೋತ್ಸವ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಪತ್ನಿಯ ಹೆಸರಿನಲ್ಲಿ ವ್ಯವಹಾರ ಮಾಡೋದು ಒಳ್ಳೆ ವೃದ್ಧಿಯಾಗುತ್ತೆ, ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ಮುರಳೀಧರ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಸಾಕಷ್ಟು ಒಳ್ಳೆಯ ವಿಚಾರವನ್ನ ತಿಳಿಸ್ತಿದ್ರಿ. ಅಂದ್ರೆ ಅದರಲ್ಲೂ ಲಕ್ಷ್ಮೀ ಅನ್ನೋರ ಹೆಸರಿನ ಹಿಂದಿನ ತಾಕತ್ತೇನು ಅಥವಾ ಸ್ವಲ್ಪ ವೀಕ್ನೆಸ್ ಏನು ತಿಳಿಸ್ಕೊಡ್ತೀನಿ ಅಂತಿದ್ರಿ ಮುಂದೆ ಗುರುಜಿ. ತುಂಬಾ ಮುಗ್ಧರು ಲಕ್ಷ್ಮೀ ಅನ್ನೋರು. ದೇ ಥಿಂಕ್ ದೇ ಆರ್ ವೆರಿ ಬ್ರಿಲಿಯಂಟ್. ತುಂಬಾ ಬುದ್ಧಿವಂತರು ನಾವು, ತುಂಬಾ ಗಟ್ಟಿಗಿತ್ತಿಯರು ನಾವು, ತುಂಬಾ ನಿಭಾಯಿಸ್ತೇವೆ ನಾವು ಅಂದುಕೊಳ್ತಕ್ಕಂಥ ಲಕ್ಷ್ಮಿ ಅಂತಕ್ಕಂಥ ಹೆಣ್ಮಕ್ಳಿಗೆ ಪುಗುಲ್ತನ ಸ್ವಲ್ಪ ಜಾಸ್ತಿ. ಮೇಲ್ನೋಟಕ್ಕಷ್ಟೇ ತುಂಬಾ ಗಟ್ಟಿ. ಅಯ್ಯೋ ನನ್ನ ಶ್ರೀನಿವಾಸ ಹೋಗ್ಬಿಟ್ರೆ. ದೌರ್ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ಲಕ್ಷ್ಮಿ ಅನ್ನತಕ್ಕಂಥ ಹೆಸರಿನ ಜೋಡಣೆ, ಅದು ಭಾಗ್ಯಲಕ್ಷ್ಮಿ ಇರಬಹುದು, ಧನಲಕ್ಷ್ಮಿ ಇರಬಹುದು, ಸೌಭಾಗ್ಯ ಲಕ್ಷ್ಮಿ ಇರಬಹುದು, ಯಾವುದೇ ಲಕ್ಷ್ಮಿ ಇರಬಹುದು, ಇಲ್ಲ ಬರೀ ಲಕ್ಷ್ಮಿ ಇರಬಹುದು. ಅವರಿಗೆ ಒಂದು ಪುಟ್ಟು ದೌರ್ಭಾಗ್ಯ ಇದೆ. ಅದು ದೇವರು ಎಲ್ಲವನ್ನು ಕೊಡ್ತಕ್ಕಂಥ ಛಾತಿ ಇದ್ದರೂ, ಎಲ್ಲವನ್ನು ತಮ್ಮ ಪರವಾಗಿ ವಾಲಿಸ್ಕೊಳ್ತಕ್ಕಂಥ ಶಕ್ತಿ ಇದ್ದರೂ, ಅವರಿಗೆ ದಾಂಪತ್ಯದಲ್ಲಿ ಎಲ್ಲೋ ಒಂದು ಅಪಶ್ರತೆ ಇರುತ್ತೆ. ಹೇಗೆ ಮಾಡಿದ್ರು ಅದು ಗಂಡನ ಮುಖೇನವೇ, ಇಲ್ಲ ಗಂಡನ ಮನೆಯವರ ಮುಖೇನವೇ, ಇಲ್ಲ ಮಕ್ಕಳ ಮುಖೇನ, ಗಂಡಿನ ಮೂಲಕ ಅನ್ನತಕ್ಕಂಥ ಮಾತು. ಅದು ನಿಮ್ಮ ಅಣ್ಣ ಇರ್ಬೋದು, ನಿಮ್ಮ ತಮ್ಮ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮ ಮಗ ಇರ್ಬೋದು, ನಿಮ್ಮ ತಂದೆ ಇರ್ಬೋದು. ಆ ಗಂಡು ಅನ್ನುವ ಒಂದು ವಿಚಾರ ನಿಮಗೆ ನೋವು ಕೊಡ್ತಕ್ಕಂಥದ್ದಾಗುತ್ತೆ. ತುಂಬಾ ಭಾವುಕರು. ನಿಮ್ಮಲ್ಲೊಂದು ಅದ್ಭುತವಾದಂಥ ಅಟ್ರಾಕ್ಷನ್ ಇರುತ್ತೆ. ಆ ಒಂದು ವೈಬ್ರೇಷನ್, ಆಕರ್ಷಣ ಎಲ್ರಿಗೂ ನೀವು ಬೇಕು. ಎಲ್ಲ ಒಳ್ಳೆಯದಕ್ಕೂ, ಎಲ್ಲ ಕೆಟ್ಟದಕ್ಕೂ, ಎಲ್ಲ ಶುಭ ಕಾರ್ಯಗಳಲ್ಲಿ ಮೊದಲಿಗೆ ನಿಂತ್ಕೋತೀರ, ಪಣ ಕಟ್ಟಿ ನಿಂತ್ಕೋತೀರ. ನೋಡಿ, ನಿಮ್ಮ ಮನೇಲಿ ಯಾರಾದರೂ ಲಕ್ಷ್ಮಿ ಅನ್ನತಕ್ಕಂಥ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ ಅಂದ್ರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟು ನೋಡಿ. ಅಬ್ಬಾ, ದೇ ಆರ್ ದಿ ಸೇನಾಪತೀಸ್. ಏನು ಬೇಕಾದರೂ ನಿಭಾಯಿಸ್ತಕ್ಕಂಥ ಮಹಾ ಪ್ರಣವ ಶಕ್ತಿಗಳೇ ಹೆಣ್ಮಕ್ಳದು. ನಡೆಯೋದೇ ಒಂದು ಗತ್ತು, ಕುಳಿತುಕೊಳ್ಳೋದೇ ಒಂದು ಗತ್ತು, ಮಾತಾಡೋದೇ ಒಂದು ಗತ್ತು. ನೀವು ನಂಬೋದಿಲ್ಲ, ಈ ಲಕ್ಷ್ಮಿ ಅನ್ನತಕ್ಕಂಥವರು ಪ್ರಾಪ್ತ ವಯಸ್ಸು ಬರೋವರೆಗೂ ಸುಮಾರು ಒಂದು 16ನೇ ವಯಸ್ಸಿನವರೆಗೂ ಜವಾಬ್ದಾರಿ ಇಲ್ಲದ, ಏನೂ ಗೊತ್ತಿಲ್ಲದ ಒಂದು ಪುಟ್ಟು ಕಂದಮ್ಮಗಳೇ ಅವರು. ಆಡೋ ಪಾಡೋ ಮಕ್ಕಳು ಅಷ್ಟೇ, ಏನೂ ಗೊತ್ತಿರೋದಿಲ್ಲ. ವೆರಿ ಡ್ರೀಮಿ ಪರ್ಸನ್ಸ್. ನಿಮ್ಮ ಹಾಗೆ ಸಾಮಾನ್ಯ ಮಕ್ಕಳು ಹಾಗಿರ್ತಾರೆ. ಒಂದು 16 ದಾಟದ ಮೇಲೆ ಅಲ್ಲೊಂದು ವೈಬ್ರೇಷನ್ ಬರುತ್ತೆ, ಕಿಕ್ಕು. ಒಂದು 22ರವರೆಗೂ ನೋಡಬೇಕು. ಅವ್ರ ತುಂಟುತನ, ಅವರ ರಭಸ, ಸ್ವಲ್ಪ ಚೂರುಪಾರು ಓದ್ಕೋಬಿಟ್ಟಿದ್ರೆ ಅಂತೂ, ಸ್ವಲ್ಪ ಜವಾಬ್ದಾರಿಯುತ ತುಂಬ ದೊಡ್ಡ ಕುಟುಂಬದಲ್ಲಿ, ಹೈಫೈ ಕುಟುಂಬದಲ್ಲಿ ಏನಾದರೂ ಹುಟ್ಟು ಬಿಟ್ಟಿದ್ರೆ ಅಂತೂ
ಇಲ್ಲ ಮಧ್ಯಮ ವರ್ಗದಲ್ಲೇ ಹುಟ್ಟಿ ಒಂದು ಓಡಾಡ್ಲಿಕ್ಕೆ ಒಂದು ಗಾಡಿ, ಜೇಬ್ ತುಂಬಾ ಸ್ವಲ್ಪ ಪಾಕೆಟ್ ಮನಿ, ಕಾಲೇಜು, ಒಳ್ಳೆ ಬಟ್ಟೆ ಅದು ಇದು ಅಂತ ಇದ್ಬಿಟ್ರೆ ಅಂತೂ ನಿಮ್ಮ ರಭಸವನ್ನ ತಡೆಯೋರೇ ಇಲ್ಲ. ಯಾಕೆಂದ್ರೆ ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಮೆತ್ತಗಿದ್ದಂತ ನೀವು ಕಾಲೇಜ್ನಲ್ಲಿ ನೀವೇ ರಿಂಗ್ ಮಾಸ್ಟರ್ ಆಗ್ತೀರಾ, ಲೀಡರ್ ಆಗ್ತೀರಾ, ಯೂನಿಯನ್ ಲೀಡರ್ ಆಗ್ತೀರಾ. ಓ, ನಿಮ್ಮ ಸುತ್ತಲೂ ಗೆಳತಿಯರ ಬಳಗವಷ್ಟೇ ಅಲ್ಲ, ಗೆಳೆಯರ ಬಳಗವೂ ಸುತ್ತಕೊಳ್ಳುತ್ತೆ. ಎಲ್ರಿಗೂ ನೀವು ಬೇಕು. ನಿಮ್ಮ ಮಾತು, ನಿಮ್ಮ ಪೋಲಿತನ, ನಿಮ್ಮ ತುಂಟುತನ, ನಿಮ್ಮ ಮುಗ್ಧತನ, ನಿಮ್ಮ ಒಂದು ವೈಚಾರಿಕತೆ, ಅಮೇಝಿಂಗ್. ನಿಮಗೆ ನೀವೇ ಸಾಟಿ. ಎಷ್ಟು ಅಂದ್ರೆ ನಿಮ್ಮ ಕಿಕ್ಗೆ ಹುಡುಗರು ಕ್ಯೂ ನಿಂತ್ಕೋತಾರೆ. ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ, ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಮೇಲ್ಬಿದ್ದು ಮಾತಾಡಿಸ್ತಾರೆ. ಆದ್ರೆ ನಿಮ್ಮ ಕಣ್ಣಲ್ಲಿ ಇದೆಯಲ್ಲ ಆ ಮೆಂಟಾಲಿಟಿ, ಅಪ್ಪ, ನಿಮಗ್ ನೀವೇ ಸಾಟಿ ತಾಯಿ. ಯಾರಿಗೂ ಕೇರ್ ಮಾಡೋದಿಲ್ಲ. ಆ ಬೆಂಕಿ ಉರಿಯೋದ್ ನೋಡಿರ್ತೇವೆ, ಸುಡೋದ್ ನೋಡಿರ್ತೇವೆ, ದಗಿಸೋದ್ ನೋಡಿರ್ತೇವೆ, ತಣ್ಣಗಾಗೋದ್ ನೋಡಿರ್ತೇವೆ. ಆದ್ರೆ ನಿಮ್ಮೊಳಗಡೆ ಇರತಕ್ಕಂತ ತಣ್ಣನೆಯ ಬಿಸಿಯ ಬೆಂಕಿಯ ಆ ಒಂದು ಉಲ್ಕೆ ಇದೆಯಲ್ಲ, ಸುಮ್ಮನೆ ಕಣ್ಣಲ್ಲೇ ಕೊಂದಾಕ್ಬಿಡ್ತೀರಾ, ಸುಟ್ಟಾಕ್ಬಿಡ್ತೀರಾ. ಇನ್ನಷ್ಟು ಮಾತಿದೆ ಲಕ್ಷ್ಮಿ ಅನ್ನತಕ್ಕಂಥ ಒಂದು ಭಾವಕ್ಕೆ. ಮುಂದಿನ ಭಾಗದಲ್ಲಿ ಹೇಳ್ತಾನೆ, ಕಾದು ನೋಡಿ. ಯಾರು ಕರೆ ಮಾಡಿ ಈಗ ಕಾಯ್ತಿದ್ದಾರೆ, ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾನು ನಯನಾ ಅಂತ. ನಯನ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಎಲ್ಲಿಂದ ಕರೆ ಮಾಡಿದ್ದೀರಾ? ನಮ್ ಬಗ್ಗೆ ಕೇಳ್ಬೇಕಿತ್ತು. ಹೌದಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಯನ ಅವರೇ? ನಾವು ಮಂಗಳೂರಿಂದ. ಹೌದಾ, ಹೇಳಿ ನಿಮ್ಮ ಹುಟ್ಟಿದ ದಿನಾಂಕವನ್ನ. 22 ಅಕ್ಟೋಬರ್ 1971. ಸಮಯ 5:07 PM. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 6. ಗುರೂಜಿ ಇದ್ದಾರೆ, ಮಾತಾಡಿ ನಯನ ಅವರೇ. ಆಯ್ತು. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಸಪ್ತಮಾದಿ ಏನೋ ಹೇಳ್ಬೇಕು ಅಂತಿದ್ದೀರಾ? ನಾನೇ ಹೇಳ್ಬಿಡ್ಲ, ನೀವು ನಾನ್ ಹೇಳ, ನೀವು ಹೇಳ್ತೀರಾ? ನೀವೇ ಹೇಳ್ಬೇಕು. ಸರಿ. ಸಪ್ತಮಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥ ಒಂದು ಭಾವ. ಎಲ್ಲ ಇದೆ, ನೆಮ್ಮದಿ ಇಲ್ಲ. ಹೌದೋ ಅಲ್ವೋ? ಹೌದೌದು. ದಾಂಪತ್ಯದಲ್ಲೇ ಎಲ್ಲೋ ಒಂದು ಅಪಶ್ರುತಿ. ಹೌದೋ ಅಲ್ವೋ? ಹಾಗೇನಿಲ್ಲ, ಅದೇನಿಲ್ಲ, ಅಂದ್ರೆ ಆರ್ಥಿಕ ತುಂಬಾ. ಸರಿ. ಕುಜರಾಹು ಸಂಧಿ ಏನಾದ್ರೂ ಒಂದು ಈ ಬ್ಯಾಕ್ ಪೇನ್ ತರ ಬರ್ತಕ್ಕಂಥದ್ದು, ಯೂಟ್ರಸ್ ಅಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಒಡ ಹುಟ್ಟಿದವರಿಂದ ನೋವು, ಕೊಟ್ಟು ನೋವು. ಸಪ್ತಮಾಧಿಪತಿ ಅಷ್ಟಮ. ಸಪ್ತಮ ಅಂದ್ರೆ ಪಾಲುದಾರಿಕೆ, ಕೊಡುವುದು, ತೆಗೆದುಕೊಳ್ಳುವುದು, ಸಂಗಾತಿ, ಇವೆಲ್ಲವನ್ನ ತೋರಿಸ್ತಕ್ಕಂಥದ್ದು. ಸೊ ಎಲ್ಲೋ ಆ ಅಷ್ಟಮಕ್ಕೆ ಬಂತು ಅಂದ್ರೆ ಕೊಡುವುದು, ತೆಗೆದುಕೊಳ್ಳುವ ವ್ಯವಹಾರಗಳಲ್ಲಿಯೇ ನೋವು ಆಗತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನೀವು ಹುಟ್ಟಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಅಂದ್ರೇನೆ, 100 ಬಾರಿ ಹೇಳಿದ್ದೇನೆ, ತಾಯಿ ವಿಚಾರದಲ್ಲಿ ನೋವು ತಿಂತೀರಾ, ಇಲ್ಲ ತಂದೆ ವಿಚಾರದಲ್ಲಿ ನೋವು ತಿಂತೀರಾ. ತಂದೆ ಇಲ್ಲದ ಹಾಗೆ, ಇಲ್ಲ ತಾಯಿ ಇಲ್ಲದ ಹಾಗೆ ಇದ್ದರೂ ಅವ್ರಿಗೇನಾದ್ರೂ ಒಂದು ಅನಾರೋಗ್ಯ ಸಮಸ್ಯೆಗಳಾಗುವ ಹಾಗೆ, ಈ ಒಂದು ಬಾಧೆಗಳನ್ನ ಇಡ್ತಕ್ಕಂಥದ್ದು. ಎಲ್ಲ ಇದ್ರೂ ಏನೂ ಇಲ್ಲದ ಹಾಗೆ, ಏನೋ ಒಂಟಿತನ, ಏನೋ ವೈರಾಗ್ಯತನ, ಏನೋ ಸನ್ಯಾಸ ಭಾವ, ಎಲ್ಲವನ್ನ ಬಿಟ್ಟು ಧ್ಯಾನದಲ್ಲಿ ಕುಳಿತುಕೊಳ್ಳೋಣ ಅಂತ ಒಂದ್ಸಲಿ ಅನ್ಸುತ್ತೆ. ಇಲ್ಲ, ನನ್ನಲ್ಲಿ ಇನ್ನೂ ಆ ಶಕ್ತಿ ಇದೆ, ನಾನೇನಾದ್ರೂ ಮಾಡಬಲ್ಲೆ ಅನ್ನತಕ್ಕಂಥ ಒಂದು ಭಾವ. ಸೊ ಈ ಒಂದು ಗೊಂದಲಗಳ ಒಂದು ಸ್ಥಿತಿ ಯಾವಾಗ್ಲೂ ಆಗ್ತಾ ಇರುತ್ತೆ. ಹೌದೋ ಅಲ್ವೋ? ಹೌದೌದು. ಅಂದ್ರೆ ಒಂದು ಮನೆಯಲ್ಲಿ ಒಂದು 10 ರೂಪಾಯಿನೇ ಉಳಿಯಲ್ಲ ಗುರುಜಿ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಒಂದು ಬುಧ ಬಂದು ಅಷ್ಟಮ, ವ್ಯವಹಾರಕಾರಕ, ಹಣಕಾಸು ಕಾರಕ. ಶುಕ್ರನು ಕೂಡ ಅಷ್ಟಮದಲ್ಲಿರ್ತಕ್ಕಂಥದ್ದು. 6ನೇ ಮನೆಯಾದಂಥ ಅಧಿಪತಿ, 6ನೇ ಮನೆ, 7ನೇ ಮನೆ, 8ನೇ ಮನೆ, ಮೂವರು ಸೇರ್ಕೊಬಿಟ್ಟಿದ್ದಾರೆ. ಕಳ್ಳ, ದೊಡ್ಡ ಕಳ್ಳ, ಮಹಾಕಳ್ಳ. ಇನ್ನಷ್ಟು ತೊಂದರೆಗಳ ತರ ಅನಿಸಿದ್ರು ಕೂಡ ವಿಪರೀತ ರಾಜಯೋಗ ಕೂಡ ಕೊಡುತ್ತೆ. ನೋಡಿ, ನಿಮ್ಗೊಂದು ವಿಚಿತ್ರ ಅನ್ನಿಸ್ಬೋದು. ಕೆಲವೊಂದು ಸಮಯ ತುಂಬಾ ದುಡ್ಡಿನ ಫ್ಲೋ ನಡೆಯುತ್ತೆ, ಹಣಕಾಸಿನ ಫ್ಲೋ ನೆನೆಸ್ಲಿಕ್ಕೆ ಆಗೋದಿಲ್ಲ. ಇಷ್ಟಿದೆ, ಇದೆಲ್ಲ ಏನ್ ಮಾಡೋದು ಅನ್ಕೊಳ್ಳೋಷ್ಟರಲ್ಲಿ ಏನೂ ಇರೋದಿಲ್ಲ. 100 ರೂಪಾಯಿ ರೊಕ್ಕ ಇರೋದಿಲ್ಲ. ಆ ರೀತಿ ಆಗ್ತಕ್ಕಂಥದ್ದು ಆಗುತ್ತೆ. ನಿಮಗೆ ಸಂಪಾದನೆಗೆ ಮೊದಲೇ ಖರ್ಚು ರೆಡಿ ಆಗ್ತಕ್ಕಂಥ ಒಂದು ಛಾಯೆ. ಹೌದು? ಸರಿ. 6, 7, 8 ಮೂರೂ ಮನೆಯ ಅಧಿಪತಿಗಳು ಒಂದು ಸಣ್ಣ ಏರುಪೇರಿನಲ್ಲಿರುವುದರಿಂದ ತಪ್ಪದೆ ಅತಿ ಮುಖ್ಯವಾಗಿ ಬುಧ ಒಡ ಹುಟ್ಟಿದ ಅಕ್ಕ, ತಂಗಿ, ನಾದಿನಿ, ವಾರಗಿತ್ತಿ, ಅತ್ತಿಗೆ, ಈ ತರದವರು ಯಾರಾದ್ರೂ ಇದ್ರೆ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಚಿಕ್ಕತ್ತೆ, ದೊಡ್ಡತ್ತೆ, ಇವರು ಕೂಡ ಇದ್ರು ಕೂಡ ಸರಿ. ಇವರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ತಿಂಗಳಿಗೆ ಒಮ್ಮೆಯಾದರೂ ಏನಾದ್ರೂ ಸಿಹಿ ಹಣ್ಣು ತಲುಪಿಸ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥದ್ದು ಮಾಡಬೇಕು. ವಿಶೇಷ ದಿನಗಳಲ್ಲಿ
ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಇವರುಗಳಲ್ಲಿ ಒಬ್ಬರಿಗಾದರೂ ವಸ್ತ್ರ ಸಮೇತ ಮಡಿಲಕ್ಕಿಯನ್ನ ತುಂಬಿಸ್ತಕ್ಕಂಥದ್ದು ಮಾಡಬೇಕು. ತುಂಬ ವಿಶೇಷ ಆಗುತ್ತೆ. ತಪ್ಪದೆ ವಿಷ್ಣು ಆಲಯಗಳಿಗೆ ಹೋದಾಗ ಆ ಲಕ್ಷ್ಮಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ. ಒಮ್ಮೆ ಈ ಒಂದು ತಿರುಮಲ ಕ್ಷೇತ್ರಕ್ಕೆ ಹೋದಾಗ, ಈ ಬುಧನ ಕ್ಷೇತ್ರ ಅಂತ ಹೇಳ್ತೇವೆ, ಬುಧನಿಗೆ ಸಂಬಂಧಪಟ್ಟಂಥದ್ದು ವೆಂಕಟೇಶ್ವರ, ಪಂಚಮುಡಿಯನ್ನು ಕೊಟ್ಟು ಬರಲಿಕ್ಕೆ ಪ್ರಯತ್ನ ಮಾಡಿ. 5 ಕೂದಲು ಅನ್ನತಕ್ಕಂಥ ಒಂದು ಭಾವ ಕಂಪಲ್ಸರಿ. ಈ ಒಂದು ಬುಧನ ಭಾವಕ್ಕೆ ಹಸಿರು ಸೀರೆಯನ್ನ ಹೆಚ್ಚಾಗಿ ಬಳಸ್ತಕ್ಕಂಥದ್ದು, ಹಸಿರು ಬಳೆಯನ್ನ ಆದಷ್ಟು ಹಾಕೊಳ್ತಕ್ಕಂಥದ್ದು ಮಾಡಿ. ಮನೆಯಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಒಂದು ದಕ್ಷಿಣಾವರ್ತಿ ಶಂಖ ಅಂತ ಹೇಳಿರ್ತಾನೆ, ಅದನ್ನ ಇಡಿ. ದುಡ್ಡು ನಿಲ್ಲಲಿಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಮಂಗಳವಾರ, ಶುಕ್ರವಾರ, ಪೌರ್ಣಮಿ, ಅಮಾವಾಸ್ಯ, ಚತುರ್ದಶಿ ಈ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳೋದು ತುಂಬಾ ವಿಶೇಷ. ಆ ಶಂಖಕ್ಕೂ ಇಲ್ಲ ಅಷ್ಟೊಂದು ಆಗೋಲ್ಲ, ಗೊತ್ತಿಲ್ಲ, ಎಲ್ಲಿ ಹುಡ್ಕೋದು ಅನ್ನತಕ್ಕಂಥದ್ದಾದ್ರೆ ನೀವು ಒಂದು 5 ಒಣ ಖರ್ಜೂರ, 5 1 ರೂಪಾಯಿ ನಾಣ್ಯ, ಅಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ, ಇಲ್ಲ ಈ ಥರದ ವಸ್ತ್ರವಾದರೂ ಸರಿ, ಒಂದು ಪುಟ್ಟ ಚೌಕಾಕಾರಕವಾಗಿ ಕಟ್ ಮಾಡಿ ಯಾವುದಾದ್ರೂ ಶುಭ ಶುಕ್ರವಾರ ಬೆಳಿಗ್ಗೆ 4:15 5 ಕಾಲಿಗೆ ಈ ಒಂದು 5 ನಾಣ್ಯ, 1 ರೂಪಾಯಿ ನಾಣ್ಯ ಆದರೂ ತುಂಬ ಶ್ರೇಷ್ಠ, ಇಲ್ಲ 5 ರೂಪೀಸ್ ಕಾಯಿನ್ ಆದರೂ ಸರಿ. ಅದ್ರ ಜೊತೆಯಲ್ಲಿ ಖರ್ಜೂರ, ಒಣಗಿದ ಖರ್ಜೂರ, ಅರಿಶಿನ ಕುಂಕುಮ, ಪೂಜೆ ಮಾಡಿರ್ತಕ್ಕಂಥ ಅರಿಶಿನ ಕುಂಕುಮ ಹಾಕಿಬಿಟ್ಟು ಅದನ್ನ ಸುತ್ತಬಿಟ್ಟು 3 ಗಂಟೆ ಹಾಕಬೇಕು. ಹಾಕಿಬಿಟ್ಟು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು. ಅದನ್ನ ತೆಗೆಯಲೇಬಾರದು. ತಿಂಗಳಿಗೊಮ್ಮೆ ಆ ಖರ್ಜೂರ ತೆಗೆದು ತಿನ್ಕೋಬಹುದು, ಮತ್ತೆ ಖರ್ಜೂರ ಇಡ್ತಕ್ಕಂಥದ್ದು ಮಾಡಬೇಕು. ತಕ್ಕ ಮಟ್ಟಿಗೆ ದುಡ್ಡು ನಿಂತ್ಕೊಳ್ತಕ್ಕಂಥದ್ದು ಆಗುತ್ತೆ. ಈ ಬುಧನ ದೋಷಕ್ಕೆ ಆದಷ್ಟು ಶುಕ್ರವಾರಗಳಂದು ದುಡ್ಡು ದಾಟಿಸಬಾರದು, ಒಡವೆಗಳು ದಾಟಿಸಬಾರದು, ಬೇರೆಯವ್ರ ಮೇಲೆ ಹಾಕ್ಲಿಕ್ಕೆ ಕೊಡಬಾರದು. ಈ ಶುಕ್ರದೋಷ ಇರುತ್ತೆ ಕೆಲವರಿಗೆ, ಗೊತ್ತಿಲ್ಲ, ಒಡವೆಗಳೇ ನಿಂತ್ಕೊಳ್ಳಲ್ಲ, ದುಡ್ಡೇ ನಿಂತ್ಕೊಳ್ಳಲ್ಲ, ಗೊತ್ತಿಲ್ಲದೆ ಏನ್ ಮಾಡ್ತಿರ್ತೇವೆ, ಆ ಕ್ಯಾಶ್ ಬಾಕ್ಸ್ ಇಂದ ಈ ಮಂಗಳವಾರ, ಶುಕ್ರವಾರಗಳಂದೋ, ಪೌರ್ಣಮಿಗಳಂದೋ, ವಿಶೇಷ ದಿನಗಳಂದೋ ತೆಗೆದುಕೊಡತಕ್ಕಂಥದ್ದು ಆಗ್ತಿರುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ಬುಧ ದೋಷವಿರುವುದರಿಂದ, ಹಾಗೂ ಶುಕ್ರವೂ ದೋಷಕಾರಕನಾಗಿರುವುದರಿಂದ, ಗುರುವೂ ದೋಷಕಾರಕನಾಗಿರುವುದರಿಂದ ಸತ್ಯನಾರಾಯಣ ಪೂಜೆಯೂ ನಿಷಿದ್ಧ, ವರಲಕ್ಷ್ಮಿ ಪೂಜೆಯೂ ನಿಷಿದ್ಧ. ಬೇರೆ ಎಲ್ಲಾ ಪೂಜೆಗಳು ಮಾಡ್ಕೋಬಹುದು, ನಿಮ್ಮ ಮನೆಯಲ್ಲೇ ನೀವೇ ಕುಳಿತು ಮಾಡಿಸ್ಕೊಳ್ತಕ್ಕಂಥದ್ದು ನಿಷಿದ್ಧ. ತಾಯಿ ಇಷ್ಟನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ಹೋಗ್ಬನ್ನಿ. ಗುರುಜಿ, ನೀವು ಲಕ್ಷ್ಮಿ ಅನ್ನೋ ಹೆಸರನ್ನ ತಿಳಿದೇನೆ ಅವರ ಜ್ಯೋತಿಷ್ಯವನ್ನ ತಿಳಿಸ್ಕೊಡ್ತಿದ್ರ ಅಥವಾ ಅವರ ನಡವಳಿಕೆಗಳು ಹೇಗಿರುತ್ತೆ ಅಂತ ಹೇಳ್ತಿದ್ರೆ, ನಾವೆಲ್ಲರೂ ಏನ್ ಮಾಡ್ತಿದೀವಪ್ಪ ಅಂದ್ರೆ, ನಮ್ಮ ಹೆಸರು ಲಕ್ಷ್ಮಿ ಆಗಿಲ್ಲ ಅಂದ್ರೆ ನಮಗೆ ಗೊತ್ತಿರೋರ್ ಹೆಸರು ಯಾರ್ದಾದ್ರು ಲಕ್ಷ್ಮಿ ಆಗಿದೆ ತಾಳೆ ಹಾಕ್ತಾ ಇದೀವಿ. ಹೌದಾ, ಅವ್ರ ಗುಣಗಳು ಹೀಗೆ ಇದೆಯಾ ಅಂತ. ಮುಂದೆ ಗುರುಜಿ. ಖಂಡಿತ. ಈ ಲಕ್ಷ್ಮಿ ಅನ್ನೋರದ್ದು ನಾನು ಆಗ್ಲೇ ಹೇಳಿದೆ, ಆ ಕಣ್ಣಲ್ಲೇ ಬೆಂಕಿ ಇರುತ್ತೆ. ಅದೇನಾಗುತ್ತೆ ಅಂದ್ರೆ, ಆ ಸುಡೋ ಭಾವ ಇದೆಲ್ಲ ಈ ರೀತಿ ನೋಡಿದ ತಕ್ಷಣ ಎಲ್ಲೋ ಕೆಲವರು ಅವರನ್ನ ಅಹಂಕಾರಿ, ದುರಹಂಕಾರಿ, ತುಂಬಾ ದಬ್ಬಾಳಿಕೆ, ಬೋ ಅನಿಸುವಷ್ಟರ ಮಟ್ಟಕ್ಕೆ ಹಿಂದ್ಗಡೆ ಮಾತಾಡ್ಕೋತಾರೆ, ಮುಂದ್ಗಡೆ ತಮ್ಮ ಮಾತಾಡೋ ತಾಕತ್ತಿರೋಲ್ಲ. ನೆನ್ಪಿಟ್ಕೊಳ್ಳಿ. ಅದು ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ವರವೂ ಹೌದು, ಶಾಪವೂ ಹೌದು. ನಿಮ್ಮ ಗತ್ತೆ ಹಾಗೆ. ನಿಮಗೆ ಗೊತ್ತಿಲ್ಲ, ತುಂಬಾ ಜನ ಲಕ್ಷ್ಮಿ ಅನ್ನತಕ್ಕಂಥ 100ರಲ್ಲಿ 70ರಿಂದ 80 ಜನ ಲಕ್ಷ್ಮಿ. ಅದು ಧನಲಕ್ಷ್ಮಿ ಇರ್ಬೋದು, ಭಾಗ್ಯಲಕ್ಷ್ಮಿ ಇರ್ಬೋದು, ರಾಜಲಕ್ಷ್ಮಿ ಇರಬಹುದು, ವಿಜಯಲಕ್ಷ್ಮಿ ಇರಬಹುದು, ಸೌಭಾಗ್ಯಲಕ್ಷ್ಮಿ ಇರಬಹುದು. ಯಾವುದೇ ಒಂದು ಲಕ್ಷ್ಮಿ ಅನ್ನತಕ್ಕಂಥ ಹೆಸರಿನ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಪುಕ್ಕಲ್ತನ ಜಾಸ್ತಿಯಾಗಿ ಕುತ್ಕೊಂಡಿರ್ತೀರ. ನಿಮ್ಮ ಬಲ ತಿಳ್ಕೊಳ್ಳಿ. ನಿಮ್ಮನ್ನು ಯಾರೂ ಏನೂ ಮಾಡ್ಲಿಕ್ಕಾಗೋಲ್ಲ, ನೆನ್ಪಿಟ್ಕೊಳ್ಳಿ. ಯಾರು ನಿಮಗೆ ಸೋಲು ನಿರಂತರವಾಗಿರೋದಿಲ್ಲ. ಆದ್ರೆ ನಿಮಗೆ ಬಹುದೊಡ್ಡ ಸೋಲು ಅಂದ್ರೆ ನೀವೇ ಗನ್ ತಗೊಂಡು ಶೂಟ್ ಮಾಡ್ಕೊಂಡು ಹಾಗೆ ಒಳಗಡೆನೆ ಕೊರಗೋದು, ಕುದಿಯುವುದು. ಅಯ್ಯೋ ನಾನೇನೂ ಆಗ್ಲಿಲ್ಲ, ಅಯ್ಯೋ ನಾನೇನೂ ಮಾಡ್ಕೊಳ್ಳಿಲ್ಲ, ಅಯ್ಯೋ ನಾನೇನೂ ಸಾಧಿಸ್ಲಿಲ್ಲ ಅನ್ನತಕ್ಕಂಥ ಒಂದು ಭಾವಾರ್ಥದಲ್ಲಿ ನಲಗ್ಬಿಡ್ತೀರಾ. ಎದ್ದು ಹೊರಗಡೆ ಬನ್ನಿ. ನಿಮಗೆ ಸಮಸ್ಯೆಗಳು ಅನ್ನತಕ್ಕಂಥದ್ದು ತಾತ್ಕಾಲಿಕವಷ್ಟೇ. ಆದ್ರೆ ನೀವೇನ್ ಮಾಡ್ತೀರಾ, ಅದನ್ನ ದೀರ್ಘಾವಧಿ ನೀವೇ ಮಾಡ್ಕೊಬಿಡ್ತೀರಾ. ನೀವೇ ಸಣ್ಣ ಸಣ್ಣ ವಿಚಾರಕ್ಕೂ ಎಲ್ರ ಮೇಲೂ ಒಂದೊಂದ್ ಸಮಯ ನೀವೇನ್ ಮಾಡ್ತೀರೋ ಗೊತ್ತಾ, ಮೌನ ವಹಿಸ್ಬಿಡ್ತೀರಾ, ಮಾತೇ ಆಡೋಲ್ಲ. ಇಲ್ಲ, ಎಲ್ರ ಮೇಲೂ ಕಲಹಕ್ಕೆ ಹೋಗ್ಬಿಡ್ತೀರಾ, ಕದನಕ್ಕೆ ಹೋಗ್ಬಿಡ್ತೀರಾ, ತೊಡೆ ತಟ್ಟಿ ನಿಂತ್ಕೊಬಿಡ್ತೀರಾ. ಸೈ, ಯಾವುದಕ್ಕೂ ಸೈ ಅನ್ನತಕ್ಕಂಥದ್ದು. ಯಾವಾಗ ಕಲಹ ಮಾಡಬೇಕು, ಕದನ ಮಾಡಬೇಕೆನ್ನತಕ್ಕಂಥ ಪರಿಭಾವವಿಲ್ಲ. ಹಾಗೆಯೇ ಯಾವಾಗ ಸುಮ್ಮನಿರಬೇಕನ್ನತಕ್ಕಂಥದ್ರ ಒಂದು ಪರಿಭಾವಿಯೂ ಇಲ್ಲ. ನಿಮ್ಮಲ್ಲೊಂದು
ದೇವರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ಚೈತನ್ಯ ಅಂದ್ರೆ ನಿಮಗೆ ವಯಸ್ಸಾಗದ ಜಾತಕ. ಹೌದು, ಬ್ರಹ್ಮ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದಂಥ ವರ. ನಾನು ನೋಡಿರೋ ಹಾಗೆ 100ರಲ್ಲಿ 3 ಜನ ಲಕ್ಷ್ಮಿ ಅನ್ನತಕ್ಕಂಥ ಹೆಣ್ಣುಮಕ್ಕಳ ಜೀವನದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಜನ ಪ್ರೀತಿ ಪ್ರೇಮ ಅಂತ ಬೀಳ್ತಕ್ಕಂಥದ್ದು. ಅಲ್ಲೆಲ್ಲೋ ವೈವಾಹಿಕ ಜೀವನದಲ್ಲಿ ಅದೇ ಒಂದು ದೊಡ್ಡ ಕಗ್ಗಂಟಾಗಿಯೂ ಕೂಡ ನಿಂತ್ಕೊಳ್ಳಬಿಡುತ್ತೆ. ಯಾಕೆ ಗೊತ್ತಾ? ನಿಮ್ಮ ಒಂದು ಅತಿ ದೊಡ್ಡ ದೌರ್ಬಲ್ಯತನ ನಂಬುವುದು, ಬೇಗ ಇನ್ನೊಬ್ಬರಿಗೆ ಆಸರೆ ಕೊಡತಕ್ಕಂಥ ಮರವಾಗಿ ನಿಲ್ಲತಕ್ಕಂಥ ಒಂದು ಚೈತನ್ಯ. ಇನ್ನೊಬ್ಬರ ಸಮಸ್ಯೆಗೆ ನೀವು ಮೊದಲು ನುಗ್ತೀರಾ. ಲೋಕದ ಡೊಂಕವ ನೀ ತಿದ್ದಬೇಡ ಅಂತ ಬಸವಣ್ಣನವರು ಹೇಳಿದ್ದಾರೆ. ಮೊದಲು ನಿನ್ನ ಡೊಂಕನ್ನ ತಿದ್ದುಕೋ ಅಂತ. ನೀವು ನಿಮ್ಮ ಡೊಂಕು, ನಿಮ್ಮ ಮನೆ, ನಿಮ್ಮ ಕುಟುಂಬ ಬಿಟ್ಟು ಯು ಆರ್ ಎ ಫೋರ್ಸ್, ಯು ಟ್ರೈಸ್ ಟು ಕರೆಕ್ಟ್ ಸಂಬಡಿ. ಖಂಡಿತ ಅದನ್ನ ಪಕ್ಕಕ್ಕಿಡಿ. ಮೊದಲು ನಿಮ್ಮನ್ನ ಸರಿಪಡಿಸ್ಕೊಳ್ಳಕ್ ನೋಡಿ. ಅತಿ ದೊಡ್ಡ ದೌರ್ಬಲ್ಯ ಅಂದ್ರೆ ಈ ಲಕ್ಷ್ಮಿ ಅನ್ನತಕ್ಕಂಥವ್ರಿಗೆ ನಾನು ನೋಡಿದ ಹಾಗೆ ಮಕ್ಕಳಿಂದಲೇ 100ರಲ್ಲಿ ಒಂದು 50 ಜನಕ್ಕೆ ಕನ್ಫರ್ಮ್ ಅಂದ್ರು ಏನೋ ಒಂದು ನೋವು, ಅಪಶ್ರುತಿ. ಎಲ್ಲೋ ಮಕ್ಕಳ ವಿಚಾರವಾಗಿ ಓಡ್ತೀರ. ನಿಮ್ಮಲ್ಲಿರೋ ತುಂಟುತನ ಮಾತ್ರ ಹೋಗಲ್ಲ. ನಿಮಗೆ 30 ಅಲ್ಲ 40 ಆದ್ರೂ ಆ ತುಂಟುತನ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆ ಒಂದು ನೀವೊಂದು ಹಾಕೋ ಒಂದು ಬಟ್ಟೆ ಸಮೇತ, ಆ ಸೀರೆ ಕಟ್ಟೋ ಸೀರೆ ಸಮೇತ, ನೀವು ಹಾಕುವ ಕಾಲ್ಗೆಜ್ಜೆ ಸಮೇತ, ನೀವು ಇಡುವ ಸಿಂಧೂರ, ಚಂದನ, ಕುಂಕುಮ ಇಡುವ ರೀತಿ ಸಮೇತ, ನೀವು ನಡೆಯುವ ಸಮೇತ ಅದೇ ಒಂದು ಬಿರುಸು ತಾಯಿ. ಆ ಗತ್ತೇ ಬೇರೆ ನಿಮ್ಮದು. ಅದುವೇ ಆಕರ್ಷಣೆ ಮಾಡ್ತಕ್ಕಂಥ. ನೀವು ಅನ್ಕೋಬಹುದು ನಾನು ಏನ್ ಚೆನ್ನಾಗಿದ್ದೇನೆ ಅನ್ನತಕ್ಕಂಥದ್ದು. ಚಂದವಿರುವವರನ್ನ ಎಲ್ಲರೂ ನೋಡೋದಿಲ್ಲ. ಅಲ್ಲೊಂದು ಆಕರ್ಷಣೆ ಇರಬೇಕು. ಲಕ್ಷ್ಮಿ ಅನ್ನುವುದು ಹುಟ್ಟುವನಿಂದ ಹಿಡಿದು ಕೊನೆಯವರೆಗೂ ಆಕರ್ಷಣೆ. ದೌರ್ಭಾಗ್ಯ ಅಂದ್ರೆ ನಿಮಗೆ ದುಡ್ಡಿನ ಸಂಪಾದನೆಯ ಕಲೆ ಅದ್ಭುತವಾಗಿ ಗೊತ್ತಿರುತ್ತೆ. ನೀವು ಹೇಗ್ ಬೇಕಾದ್ರೂ ಸಂಪಾದನೆ ಮಾಡಿಕೊಳ್ಳುವ, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಿಕೊಳ್ಳುವ ತಾಕತ್ತು ನಿಮಗೆ ಗೊತ್ತಿದೆ. ಆದ್ರೆ 100ರಲ್ಲಿ ಒಂದು 3 ಜನ ಆ ಒಂದು 30%, 30% ಆ ದೌರ್ಬಲ್ಯವನ್ನು ಅಯ್ಯೋ ನಮ್ಮ ಕೈಯಲ್ಲಿ ಆಗುಲ್ಲ ಅಂತ ನಿತ್ಯ ದರಿದ್ರವಂತರಾಗಿ ನಿಂತ್ಕೊಬಿಟ್ಟಿರ್ತೀರ. ದುಡ್ಡು ಓಡಾಡ್ತಿರುತ್ತೆ. ಯು ಆರ್ ದ ವೆರಿ ಸ್ಮಾರ್ಟೆಸ್ಟ್. ಗಾಡ್ ಬ್ಲೆಸ್ ಇಸ್ ದಟ್. ದೇವರ ಒಂದು ಪೂರ್ಣ ವರವಿರುತ್ತೆ ನಿಮ್ಮ ಮೇಲೆ. ಆ ದುಡ್ಡನ್ನ ಒಂದು ಸಂಪಾದನೆ ಮಾಡತಕ್ಕಂಥದ್ದು. ಬಟ್ ಅದನ್ನ ಹೇಗೆ ನಿಲ್ಲಿಸ್ಕೋಬೇಕು, ಅದನ್ನ ಹೇಗೆ ದೊಡ್ಡದು ಮಾಡ್ಕೋಬೇಕು ಅನ್ನೋದು ಗೊತ್ತಿರೋಲ್ಲ. ಇನ್ನು 100ರಲ್ಲಿ 70 ಜನ ಇರ್ತಾರಲ್ವ, ತುಂಬಾ ಬುದ್ಧಿವಂತರಾಗ್ಬಿಡ್ತಾರೆ. ತುಂಬಾ ದೊಡ್ಡದಾಗಿ ವ್ಯವಹಾರ ಮಾಡಕ್ ಹೋಗಿ ಬಕ್ಕಬಾರಲು ಬೀಳತಕ್ಕಂಥದ್ದು ಆಗುತ್ತೆ. ನೀವು ಕೇಳಿರ್ತೀರಾ, ಈ ಚೀಟಿ ವ್ಯವಹಾರ ತಗೊಂಡು ದುಡ್ಡು ಮಾಡಿ ದುಡ್ಡು ತಗೊಂಡು ಓಡೋದ್ರು, ಯಮಾರ್ಸ್ಬಿಟ್ಟು ಅದಾಯ್ತು ಇದಾಯ್ತು ಅಂದ್ರೆ ಅಲ್ಲೊಂದು ಲಕ್ಷ್ಮಿ ಇರಲೇಬೇಕು. ಟೋಪಿ ಹಾಕ್ಸ್ಕೊಂಡಿರೋರಲ್ಲಿ ಇಲ್ಲ ಟೋಪಿ ಹಾಕಿರೋರಲ್ಲಿ, ಎರಡರಲ್ಲಿ ಒಂದು ಇರಲೇಬೇಕು. ಬಿಕಾಸ್ ನಿಮಗೆ ಆ ದುಡ್ಡಿನ ಮೇಲೆ ಮೋಹ ಜಾಸ್ತಿ ಲಕ್ಷ್ಮಿ ಅನ್ನೋರಿಗೆ. ನೀವು ಅಧಿಕಾರವಿಲ್ಲದ್ದು, ದುಡ್ಡಿಲ್ಲದ್ದು, ಅಂತಸ್ತಿಲ್ಲದ್ದು, 4 ಜನವಿಲ್ಲದ್ದು, ಅಲ್ಲಿ ಹೊಗಳಿಕೆ ಇಲ್ಲದ್ದು, ಬೆನ್ನು ತಟ್ಟದೇ ಇರತಕ್ಕಂಥದ್ದು, ಒಂದು ಶುಭ ಕಾರ್ಯಗಳಲ್ಲಿ ನೀವಿಲ್ಲದ್ದು ನಡೆಯುವುದೇ ಇಲ್ಲ. ನೀವಿಲ್ಲ, ಯಾವುದೂ ಇಲ್ಲ, ನೆನಪಿಟ್ಟುಕೊಳ್ಳಿ. ಎಲ್ಲದರಲ್ಲೂ ನೀವು ಬೇಕು, ಎಲ್ಲದರಲ್ಲೂ. ಆದ್ರೂ ಕೊರಗ್ತೀರಾ. ನಿಮ್ಮ ಬಹುದೊಡ್ಡ ದೌರ್ಬಲ್ಯ ಏನು ಗೊತ್ತಾ? ದೇವರು ನಿಮಗೆ 100ಕ್ಕೆ 70% ಶಕ್ತಿ ಕೊಟ್ಟಿದ್ರೆ ನಿಮ್ಮ ಸಂಗಾತಿಗೆ 30% ಕೊಟ್ಟಿರ್ತಾನೆ. ಅವನು ಎಂತ ಬಲಾಢ್ಯ ಬಾಡಿ ಬಿಲ್ಡರ್ ಆಗಿರ್ಲಿ, ಹುಲಿ ಆಗಿರ್ಲಿ, ಎಂತ ದೊಡ್ಡ ಕದನೋತ್ಸವದ ಸೇನಾಪತಿ ಆಗಿರ್ಲಿ, ಲಕ್ಷ್ಮಿ ಅನ್ನೋರು ಸುಮ್ಮನೆ ಒಂದು ಬಾರಿ ಹೀಗಂದ್ರೆ ಅವ್ರು ಕುಳಿತುಕೊಳ್ಳಲೇಬೇಕು. ಇದು ದೇವರು ಕೊಟ್ಟಿರ್ತಕ್ಕಂಥ ವರ. ಆ ವರ ಶಾಪವಾಗಿಯೂ ತಟ್ಟತಕ್ಕಂಥದ್ದಾಗಿ ಬಿಡುತ್ತೆ. ನೀನೇನ್ ತಂದೆ, ನೀನೇನ್ ಮಾಡಿದೆ, ನೀನೇನ್ ಕೊಟ್ಟೆ, ನೀನೇನ್ ಜವಾಬ್ದಾರಿ ತಗೊಂಡೆ, ಒಂದು ಪ್ರೀತಿಗಿಲ್ಲ, ಒಂದು ಅನುರಾಗಕ್ಕಿಲ್ಲ, ಒಂದು ಪ್ರೇಮಕ್ಕಿಲ್ಲ, ಒಂದು ವಿಶ್ವಾಸಕ್ಕಿಲ್ಲ ಅನ್ನತಕ್ಕಂಥ ಮಾತಿಂದ ಚುಚ್ಚಿ 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 ಮನೆ ಒಡೆಸಿ ಹಾಕಿತಕ್ಕಂಥ ಮಟ್ಟಕ್ಕೆ 100ರಲ್ಲಿ 30 ಜನ ಹೆಣ್ಮಕ್ಳು ಲಕ್ಷ್ಮಿಯವರನ್ನ ನೋಡಿದ್ದಾನೆ. ಗಂಡನನ್ನ ಬಿಟ್ಟು ಎದ್ದು ನಿಂತ್ಕೊಬಿಡೋದು, ಒಂಟಿ ಆಗ್ಬಿಡೋದು, ಈ ಥರದ್ದು ಒಂದು ಭಾವ ಆಗಿಬಿಡುತ್ತೆ. ಇಲ್ಲೋ ಇನ್ನೊಂದು ಪ್ರೀತಿಗೆ ಅರಸ್ತಕ್ಕಂಥದ್ದಾಗಿಬಿಡುತ್ತೆ. ಪ್ರತಿಯೊಂದು ಅಧಿಕಾರದಿಂದ ಅಳೆಯಬೇಡಿ, ಪ್ರತಿಯೊಂದು ದುಡ್ಡಿನಿಂದ ಅಳೆಯಬೇಡಿ, ಪ್ರತಿಯೊಂದು ಹೊಗಳಿಕೆಯಿಂದಲೂ ಅಳೆಯಬೇಡಿ. ತುಂಬಾ ಹೊಗಳತಕ್ಕಂಥವ್ರು ಹಳ್ಳ ತೋಡಿಟ್ಟಿರ್ತಾರೆ, ನೆನಪಿಟ್ಕೊಳ್ಳಿ. ನೀವು ಹೊಗಳಿಕೆಗೆ ಬೇಗ ಬಗ್ಗೆ ಬಿಡ್ತೀರ. ನೀನ್ ಲಕ್ಷ್ಮಿನಮ್ಮ, ನೀನು ಹಾಗಮ್ಮ, ನೀನು ಹೀಗಮ್ಮ ಅಂದ್ಬಿಟ್ರೆ ಸಾಕು, ಧುಮುಕುವುದೇ ನೀವು. ಯಾರು ಏನು ಎತ್ತ ಎಲ್ಲಿ ಅನ್ನತಕ್ಕಂಥದ್ದು ನೋಡುವ ಭಾವವೇ ಇಲ್ಲ. ಆ ಒಂದು ವಿಚಾರದಲ್ಲಿ ಎಚ್ಚರಿಕೆ ಇರಿ. ಕುಟುಂಬ ಅತಿ ಮುಖ್ಯ.
ಕುಟುಂಬವನ್ನು ಪ್ರೀತಿಸಿ. ಅತಿ ಮುಖ್ಯವಾಗಿ ಯಾವ ಅಧಿಕಾರ, ಯಾವ ದುಡ್ಡು, ಯಾವ ಅಂತಸ್ತು, ಯಾವ ಸ್ಟೇಟಸ್ಸು, ಯಾವ ಪೊಸಿಷನ್ ಸಂಗಾತಿ ಇಲ್ಲತ್ತು, ಅವ ನೆಮ್ಮದಿಯಾಗಿಲ್ಲತ್ತು. ಅದೇ ಇಲ್ಲ ಅಂದಮೇಲೆ ಏನು ಪ್ರಯೋಜನ ಇಲ್ಲ. ಸೊ ಲಕ್ಷ್ಮಿ ಅನ್ನೋರು ಅತಿ ಮುಖ್ಯವಾಗಿ ಸರಿಪಡಿಸ್ಕೊಳ್ಬೇಕಾಗಿರೋದು ಒಂದು ನಿಮ್ಮ ಮನೆ, ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳು. ಮೊದಲು ಅದನ್ನು ಕೂಡ ಇಟ್ಕೊಳ್ಳಿ. ಹೊರಗಡೆ ಸೇವೆ ಅದೆಲ್ಲ ಆಮೇಲೆ. ಯು ಜಸ್ಟ್ ವಿನ್ ಯುವರ್ ಹಾರ್ಟ್ಸ್. ನಿಮ್ಮ ಮನೆಯವರನ್ನ ಗೆದ್ದು ಬಿಡಿ, ನೀವೆಲ್ಲವೂ ಗೆದ್ದ ಹಾಗೆ. ಬಟ್ ದೌರ್ಭಾಗ್ಯ ನೀವು ಗೆಲ್ಲೋಲ್ಲ, ನೀವು ಸರಿಪಡಿಸ್ಕೊಳ್ಳಲ್ಲ. ತೂತು ಇಟ್ಕೊಂಡಿರ್ತೀರ, ನಾನೇನು ಮಾಡ್ಲಿಕ್ಕೆ ಆಗೋಲ್ಲ. ಇವಾಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ನಾರಸಿಂಹರ ಬಗ್ಗೆ ವಿಶೇಷವಾದಂಥ ಜಯಂತಿ ವಾರ ಬರ್ತಿದೆ. ಗುರುವಾರ ಶುಕ್ರವಾರ ಎರಡೂ ದಿನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಆ ನರಸಿಂಹರ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ಕೊಡ್ತಿದ್ದು. ಇವತ್ತು ಈ ನರಸಿಂಹ ಕ್ಷೇತ್ರದಲ್ಲಿ ನವನಾರಸಿಂಹ ಕ್ಷೇತ್ರ ಅನ್ನತಕ್ಕಂಥದ್ದು, ಈ ಅಹೋಬಲ ಕ್ಷೇತ್ರವನ್ನ ನವನಾರಸಿಂಹ ಕ್ಷೇತ್ರ ಅಂತ ಹೇಳ್ತೇವೆ. 9 ರೂಪಗಳಲ್ಲಿ ನರಸಿಂಹ ಇರತಕ್ಕಂಥದ್ದು. ಬನ್ನಿ ಈ ನರಸಿಂಹ ಸ್ವಾಮಿಯ ದರ್ಶನ ಮಾಡ್ತಾ ಆ ಸ್ತೋತ್ರಗಳ ಬಗ್ಗೆ, ಆ ಸ್ಥಳ ಪುರಾಣದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಅಭಯ ನೀಡೋ ನರಸಿಂಹ, ಅಭಯ ನೀಡೋ ನರಸಿಂಹ. ಬಹು ವಿಶೇಷವಾಗಿ ಯೋಗ ನರಸಿಂಹ ಕ್ಷೇತ್ರ ಇರತಕ್ಕಂಥದ್ದು. ಯೋಗಾನಂದ ನರಸಿಂಹ ಅಂತ ಕೂಡ ಹೇಳ್ತೇವೆ. ಆ ಭಗವಂತ ಆ ಒಂದು ಉಗ್ರ ರೂಪದಲ್ಲಿ ದಗ 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 ನಿಂತಿದ್ದಾಗ ಆ ಲಕ್ಷ್ಮಿ ಸಮೇತ ಪಕ್ಕಕ್ಕೆ ನಿಂತ್ಕೊಬಿಟ್ಟಿದ್ಲಂತೆ. ಎಲ್ಲರೂ ಸೇರಿ ಆ ಪ್ರಹ್ಲಾದರನ್ನ ಕೇಳ್ಕೊಂಡಂತೆ, ನಿಮ್ಮೊಬ್ಬರಿಂದ ಮಾತ್ರವೇ ಆ ಒಂದು ಶಾಂತಪಡಿಸ್ಲಿಕ್ಕಾಗುತ್ತೆ. ನಿನಗೋಸ್ಕರ ಧರೆಗಿಳಿದು ಬಂದಿರತಕ್ಕಂಥದ್ದು ಆ ವಾಮಾಚಾರಿ ಮಂತ್ರಗಾರ, ತಂತ್ರಗಳಲ್ಲಿಯೇ ಹಿರಣ್ಯಕಶಿಪುವನ್ನ ಮಹಾಸಾಧಕ ಅಂತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತುಂಬಾ ಅಸಾಧ್ಯವಾದಂಥ ತಪಸ್ಸನ್ನ ಮಾಡಿಕೊಂಡು ಅಗಾಧವಾದಂಥ ಬಲಾಢ್ಯವಾದಂಥ ಶಕ್ತಿಗಳನ್ನು ಪಡ್ಕೊಂಡಿರ್ತಾನೆ. ಅಂತ ಶಿವ ಸಮೇತ ಮಾಯ ಆಗ್ಬಿಟ್ಟಿರ್ತಾನೆ, ಬ್ರಹ್ಮ ಸಮೇತ ಓಡೋಗ್ಬಿಟ್ಟಿರ್ತಾನೆ, ದೇವತೆಗಳು ಓಡೋಗ್ಬಿಟ್ಟಿರ್ತಾರೆ. ತನ್ನದೇ ಮಂತ್ರ, ತನ್ನಿಂದಲೇ ಎಲ್ಲವೂ ಅನ್ನತಕ್ಕಂಥ ಒಂದು ನಿಗ್ರಹ ಶಕ್ತಿನಲ್ಲಿರ್ತಾನೆ. ಎಲ್ಲವೂ ಸರ್ವನಾಶ, ತನ್ನನ್ನು ಮೀರಿ ನಡೆದದ್ದು. ಆತನಿಗೆ ಕುಳಿತ ಸ್ಥಳದಲ್ಲಿಯೇ 14 ಲೋಕಗಳಲ್ಲಿಯೂ ಏನೇನು ನಡೆಯುತ್ತಿತ್ತೋ ಅದು ಗೊತ್ತಾಗುತ್ತಿತ್ತಂತೆ. ತನ್ನ ವಿರುದ್ಧ ಯಾರು ಮಸಲತ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ. ಯಾಕಂದ್ರೆ ಇಡೀ ಪ್ರಕೃತಿಯನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳತಕ್ಕಂಥ ವರಗಳನ್ನು ಪಡ್ಕೊಂಡಿರ್ತಾನೆ. ವರಗರ್ವಿತನಾಗಿ ಆ ಪ್ರಕೃತಿನಲ್ಲಿ ಆಗ್ತಕ್ಕಂಥ ಒಂದು ಸಣ್ಣ ಆ ಒಂದು ಬದಲಾವಣೆ ಕೂಡ ಆತನಿಗೆ ಗೊತ್ತಾಗ್ತಿದ್ದಂಥ ಒಂದು ಭಾವ ನೋಡಿ. ಅವನು ಹೇಳಿರ್ತಾನೆ, ಕೇಳ್ಕೊಂಡಿರ್ತಾನೆ, ಮರಗಳಿಂದಾಗಲಿ, ವಿಷ ಜಂತುಗಳಿಂದಾಗಲಿ, ಮಾನವರಿಂದಾಗಲಿ, ರಾಕ್ಷಸರಿಂದಾಗಲಿ, ತನ್ನವರಿಂದಾಗಲಿ, ತನ್ನ ಮಕ್ಕಳಿಂದಾಗಲಿ, ಬೇರೆಯವರ ಮಕ್ಕಳಿಂದಾಗಲಿ, ತಾಯಿಯ ಗರ್ಭದಿಂದ ಹುಟ್ಟಿದಂತಾಗಲಿ, ಹೆಣ್ಣಿನ ಗರ್ಭದಿಂದ ಹುಟ್ಟಿದಂತಾಗಲಿ, ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ನರಗಳಿಂದಾಗಲಿ, ನರರೂಪರಿಂದಾಗಲಿ, ಪ್ರಾಣಿಗಳಿಂದಾಗಲಿ, ಪಕ್ಷಿಗಳಿಂದಾಗಲಿ, ಕಿಂಕರರಿಂದಾಗಲಿ, ಈ ಥರ ಎಲ್ಲವನ್ನ ಸೇರಿಸಿ ಕೇಳಿರ್ತಾನೆ ಅವನು. ಮಹಾಬುದ್ಧಿವಂತ ಆತ. ಸೊ ಅದರಿಂದ ಅವೆಲ್ಲವೂ ಆತ ನಿಯಂತ್ರಣದಲ್ಲಿರುತ್ತೆ. ಸೊ ಯಾರು ಏನು ಮಾಡಿದ್ರು, ಎತ್ತು ಮಾಡಿದ್ರು, ಯಾವ ಪಕ್ಷಿ ಏನು ಸನ್ನೆ ಅನ್ನತಕ್ಕಂಥದ್ದು ನೋಡಿ, ಆ ಸಮಯಕ್ಕೋಸ್ಕರ ಕಾದಿರುತ್ತೆ. ಆ ಪ್ರಕೃತಿ ಸಮೇತ ತಟಸ್ಥವಾಗಿರುತ್ತೆ. ಭೂದೇವಿ ಕೂಡ ಭಾರವಾಗಿ ನಲಗ್ತಾ ಇರ್ತಾಳಂತೆ. ಅಂತ ಒಂದು ನರಸಿಂಹರು ನೋಡಿ, ಆ ಕಂಬದಿಂದ ಬರ್ತಕ್ಕಂಥದ್ದು. ಮೇಲೇನೂ ಇಲ್ಲ, ಕೆಳಗಡೆಯೂ ಇಲ್ಲ, ಮನುಷ್ಯರಲ್ಲೂ ಅಲ್ಲ, ಪ್ರಾಣಿಗಳಲ್ಲೆಲ್ಲ, ಕೀಟ ಸ್ವಯಂಭೂವಾಗಿ ಆ ಭಗವಂತ ಪ್ರತ್ಯಕ್ಷ ಆಗತಕ್ಕಂಥದ್ದು. ಆತನಿಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಈ ವರ ಕೇಳಿರ್ತಾನೆ, ನನ್ನನ್ನು ಸಾಯಿಸ್ತಕ್ಕಂಥವನಿಗೆ ತಂದೆ ತಾಯಿಗಳಿಂದ ಜನ್ಮ ಬಂದಿರಬಾರದು ಅಂತ ಕೇಳಿರ್ತಾನೆ. ಮಹಾಬುದ್ಧಿವಂತ. ತಂದೆ ತಾಯಿ ಇಲ್ಲದ ಸೃಷ್ಟಿ ಯಾವುದಿದೆ? ಅದು ಭಗವಂತ ಮಾತ್ರವೇ ಸೃಷ್ಟಿ ಆಗ್ತಕ್ಕಂಥದ್ದೇ ವಿನಃ ಇನ್ಯಾವುದೂ ಅಲ್ಲ. ನೋಡಿ, ಅದಕ್ಕೆ ತಂದೆ ತಾಯಿಗಳಿಲ್ಲದೆ ಆ ಭಗವಂತ ಸೃಷ್ಟಿಯಾಗಿ ಆ ಕಂಬದಿಂದ ಬರ್ತಕ್ಕಂಥದ್ದು. ಮನೆ ಒಳಗಡೆ ಆಗಲಿ, ಹೊರಗಡೆ ಆಗಲಿ, ಈ ರೀತಿಯೆಲ್ಲ ಕೇಳಿರ್ತಾನೆ. ಭೂಮಿ ಮೇಲಾಗಲಿ, ಭೂಮಿ ಕೆಳಗಾಗಲಿ, ಆಕಾಶದಲ್ಲಾಗಲಿ, ಸ್ವರ್ಗದಲ್ಲಾಗಲಿ, ನರ್ಕದಲ್ಲಾಗಲಿ, ಪಾತಾಳದಲ್ಲಾಗಲಿ, ಆತಳ ವಿತಳ ಸುತಳ ಪಾತಾಳ ತಳ ತಳ, ಈ ತರ ಹಲವಾರು ಎಲ್ಲವನ್ನೇ ಸೇರಿಸಿ ಕೇಳಿರ್ತಾನೆ. ಅಂಥವನನ್ನ ಸಾಯಿಸ್ಲಿಕ್ಕೆ ತುಂಬಾ ಬಲಾಢ್ಯ ಅಭೇದ್ಯವಾದಂಥ ಆ ಮಹಾಶಕ್ತಿ ಉಗಮ ಆಗಲೇಬೇಕಿತ್ತು. ಅಂಥ ಶಕ್ತಿ ಉಗಮವಾದಾಗ ಅದು ಯಾರಿಗೋಸ್ಕರ? ಪ್ರಹ್ಲಾದರಿಗೋಸ್ಕರ. ಪ್ರಹ್ಲಾದರ ಒಂದು ಪ್ರೀತಿಗೋಸ್ಕರ. ಪ್ರಹ್ಲಾದರ ಮೇಲೆ ಯಾಕೆ ಭಗವಂತನಿಗೆ ಅಷ್ಟು ಮೋಹ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೋಡಿ,
ನಮಗೆ ಏನೂ ಇಲ್ಲದೆ ವೈರಾಗ್ಯ ಬರೋದು ಬೇರೆ. ಏನೂ ಇಲ್ಲದೆ ಅಯ್ಯೋ ತಿನ್ನೋಕಿಲ್ಲಪ್ಪ, ಅಯ್ಯೋ ಮನೆ ಇಲ್ಲಪ್ಪ, ಅಯ್ಯೋ ಹೆಂಡತಿ ಬಿಟ್ಟು ಹೋದ್ಲಪ್ಪ, ಅಯ್ಯೋ ಗಂಡ ಬಿಟ್ಟು ಹೋಗ್ಬಿಟ್ಟಪ್ಪ, ಅಯ್ಯೋ ವಯಸ್ಸಿಗೆ ಬಂದ ಮಗ ಸತ್ತೋದಪ್ಪ, ಅಯ್ಯೋ ಅಮ್ಮ ಅಪ್ಪ ಇಲ್ಲಪ್ಪ, ಅಯ್ಯೋ ನಾನು ಅನಾಥಾಶ್ರಮದಲ್ಲಿ ಬೆಳೆದಪ್ಪ, ಅಯ್ಯೋ ನನ್ನ ಬಾಸ್ ತೊಳೆದು ಬಿಟ್ಟಪ್ಪ, ಅಯ್ಯೋ ನಾನೆಲ್ಲ ಕಳ್ಕೊಬಿಟ್ಟಪ್ಪ, ಅಯ್ಯೋ ನನ್ನ ಕಾಲು ಹೋಯ್ತು, ಕೈ ಹೋಯ್ತು, ಅಧಿಕಾರ ಹೋಯ್ತು, ಅಂತಸ್ತು ಹೋಯ್ತು, CM ಹೋಯ್ತು, PM ಹೋಯ್ತು, ಈ ಪಟ್ಟ ಹೋಯ್ತು, ಆ ಪಟ್ಟ ಹೋಯ್ತು, ಈ ತರ ಎಲ್ಲ ಹೋಗಿ ಮನಸ್ಸು ಒಂಥರ ಹೀಗೆ ಮಂಗನಾಗಿ ನಿಂತ್ಕೊಳ್ತಕ್ಕಂಥದ್ದು, ಆ ಒಂದು ಮಾಧವನ ಸ್ಥಿತಿ ಹತ್ರ ಹೋಗ್ತಕ್ಕಂಥ ಒಂದು ಭಾವ ಇದೆಯಲ್ಲ, ಅದು ಎಲ್ರಿಗೂ ಬರುತ್ತೆ. ಕಳ್ಕೊಂಡಾಗ ನಮ್ಮ ಪ್ರೀತಿ ಪಾತ್ರವಾದಂಥ ವಸ್ತುವನ್ನ, ಉದ್ಯೋಗವನ್ನ, ಸ್ಥಾನವನ್ನ, ಅಧಿಕಾರವನ್ನ ಏನಾದ್ರೂ ಕಳ್ಕೊಂಡಾಗ ವೈರಾಗ್ಯ, ಛೆ ಲೈಫ್ ಇಷ್ಟೇನಪ್ಪ ಬಿಟ್ಬಿಡು ಅನ್ನಿಸ್ತಕ್ಕಂಥದ್ದು ಸತ್ಯವೇ. ಆದರೆ ಪ್ರಹ್ಲಾದರನ್ನ ನೋಡಿ, ಅಧಿಕಾರ, ಅಂತಸ್ತು ಎಲ್ಲವೂ ಇದ್ದದ್ದು, ಆತ ನಡೆದಾಡುವ ಜಾಗ ಹೂವಾಗಿರುತ್ತೆ, ಕುಳಿತ ಜಾಗ ಮೆತ್ತನೆಯ ಪಲ್ಲಂಗ ಆಗಿರುತ್ತೆ. ನೆನೆಸಿದರೆ ಆ 3 ಲೋಕಗಳಿಗೂ ಆತನೇ ಭುವನಾಧಿಪತಿ ಆಗತಕ್ಕಂಥ ಶಕ್ತಿ. ಇಷ್ಟಕ್ಕೂ ಹಿರಣ್ಯಕಶಿಪುವಿನ ಮಗ, ಆ ಒಂದು ಕಶ್ಯಪ ಬ್ರಹ್ಮರ ಮರಿಮೊಮ್ಮಗ, ವಿಷ್ಣುಮಾಯಲ್ಲಿ ಹುಟ್ಟಿರ್ತಕ್ಕಂಥ ಮಹಾಶಕ್ತಿ, ಆ ಒಂದು ದಾನವೇಂದ್ರನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಒಂದು ಸನಾತನ ಶಕ್ತಿ. ಏನು ಬೇಕಾದರೂ ಆಗಬಹುದಿತ್ತು. ಆತ ನೆನೆಸಿದ್ದು ಅದನ್ನೇ ಹಿರಣ್ಯಕಶಿಪು ಹೇಳ್ತಾರೆ, ನಿನಗೇನು ಬೇಕು ತಗೋ, ನಿನಗೇನು ಬೇಕು ತಗೋ ಅಂದ್ರೆ, ನನಗೇನು ಬೇಡ, ನನಗೆ ನಾರಾಯಣ ಮಂತ್ರವಷ್ಟೇ ಸಾಕು, ನಾರಾಯಣರೇ ದೊಡ್ಡವರು, ವಿಷ್ಣುವೇ ದೊಡ್ಡದು ಅನ್ನತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಆತನಿಗೆ ಕಡು ಕಷ್ಟಗಳನ್ನ ಕೊಡ್ತಾರೆ, ಬೆಂಕಿನಲ್ಲಿ ಸುಡಿಸ್ತಾರೆ, ಈಟಿಗಳಿಂದ ತಿವಿಸ್ತಾರೆ, ಬೆಟ್ಟಗಳಿಂದ ತಳ್ತಾರೆ, ವಿಷ ಕಾರ್ಕೋಟಕ ಸರ್ಪಗಳ ಮಧ್ಯೆಯಲ್ಲಿ ಹಾಕ್ತಾರೆ, ದೊಡ್ಡ ದೊಡ್ಡ ಸಿಂಹದ ಬೋನ್ನಲ್ಲಿ ಹಾಕ್ತಾರೆ. ಏನ್ ಹಾಕಿದ್ರು ಕಣ್ಣು ಮುಚ್ಕೊಂಡು ನಾರಾಯಣ ನಾರಾಯಣ, ಅಷ್ಟು ಬಿಟ್ಟರೆ ಏನು ಗೊತ್ತಿಲ್ಲದಂತ ಒಂದು ಭಾವ. ಅಷ್ಟು ಕಷ್ಟಗಳನ್ನು ಕೊಟ್ಟರೂ ಕೂಡ ನೋಡಿ, ಸುಖ ಒಂದು ಕಡೆ ಆಲ್ರೆಡಿ ಇದೆ, ಅದನ್ ಬೇಡ ಅನ್ನೋದೊಂದು ಮೂರ್ಖರೇ ನಾವು ಮಾತಾಡ್ಕೊಳ್ಳೋದು. ಕಾರು, ಮನೆ, ಬಂಗ್ಲೆ, ಸ್ಟೇಟಸ್ ಎಲ್ಲವೂ ಇದ್ದು ಬಿಟ್ಟು ಹೋಗ್ತಕ್ಕಂಥದ್ದು ತುಂಬಾ ಕಡಿಮೆ. ಬುದ್ಧರ ಹಾಗೆ, ಗೌತಮ ಬುದ್ಧರು ಹಾಗೆ, ಅವ್ರಿಗೆಲ್ಲವೂ ಇತ್ತು. ಸಿದ್ಧಾರ್ಥರಾಗಿ ಅವರಿದ್ದಾಗ ಆ ಪಟ್ಟ, ಪದವಿ, ಹೆಂಡತಿ, ಸುಂದರವಾದಂತ ಹೆಂಡತಿ, ಸುಂದರವಾದ ಮಗು ಎಲ್ಲ ಇದ್ರೂ ಕೂಡ ಆ ಬರೀ ಒಂದೇ ಒಂದು ಸಾವನ್ನ ನೋಡಿ ಅವ್ರ ಮನಸ್ಸು ಬದಲಾವಣೆ ಆಗ್ಬಿಡುತ್ತೆ. ಸಿದ್ಧಾರ್ಥರಿಗೆ ಮನುಷ್ಯ ಯಾವ್ದಕ್ ಬದುಕಿದ್ರೆ ಇಷ್ಟೇನಾ ಅನ್ನತಕ್ಕಂಥದ್ದು ಅದನ್ನು ಹುಡ್ಕೊಂಡು ಹೋಗ್ತಾರೆ ಅವರು, ನಮಗೆಲ್ಲ ದಾರಿ ತೋರಿಸ್ಲಿಕ್ಕೆ. ಹಾಗೆ ಪ್ರಹ್ಲಾದರು ಜನ್ಮದ ಕಾರಣಿ ಜನ್ಮಿತರಾಗಿ ಆ ಭಗವಂತನ ನಾಮಸ್ಮರಣೆ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ, ಇನ್ಯಾವುದೂ ಬೇಕಿಲ್ಲ, ಆತನಿಗಿಂತ ಪೂರ್ಣವೆನ್ನುವುದು ಭಗವಂತ ಬಿಟ್ಟರೆ, ವಿಷ್ಣು ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂದುಕೊಂಡಂತಹ ಮಹಾ ತಪಸ್ವಿ. ಜನ್ಮತ ಕಾರಣಿ ಜನ್ಮರಾಗಿ, ಜನ್ಮತ ಭಕ್ತರಾಗಿ, ಪರಮಶ್ರೇಷ್ಠ ಭಕ್ತರಾಗಿರ್ತಾರೆ. ಅದಕ್ಕೆ ಭಗವಂತನಿಗೆ ಭಕ್ತಾನುಭಕ್ತರುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಭಕ್ತ ಯಾರು ಅಂದ್ರೆ, ಮೊದಲನೆಯ ಪಂಕ್ತಿಯಲ್ಲಿ ನಿಲ್ಲೋದೆ, ಮೊದಲನೆಯವರಾಗಿ ನಿಲ್ಲೋದೆ ಹನುಮಂತರು ಅಲ್ಲ, ಪ್ರಹ್ಲಾದರು. ಹನುಮಂತರಾದ್ರು ಆಮೇಲೆ ಭಗವಂತನನ್ನ ಕೂಡ್ಕೊಳ್ಳೋದು, ಆಮೇಲೆ ಆ ಭಗವಂತನ ಲೀಲೆಗಳ ಬಗ್ಗೆ ತಿಳ್ಕೊಂಡು ಆ ಪ್ರೀತಿ ಬೆಳೆಸ್ಕೊಳ್ತಕ್ಕಂಥದ್ದು. ಅಲ್ಲೇನೋ ಒಂದು ನಡೆಯುತ್ತೆ, ಇಲ್ಲೇನೋ ಶಕ್ತಿ ಇದೆ ಅಂತ ಆ ರಾಮನ ಗುಣಗಳಿಗೆ, ರಾಮನ ಭಾವನೆಗಳಿಗೆ ನೋಡಿ. ಆದರೆ ಪ್ರಹ್ಲಾದರು ಪುಟ್ಟ ವಯಸ್ಸು, ಏನು ಗೊತ್ತಿದೆ, ಏನೂ ಗೊತ್ತಿಲ್ಲದೆ ಆ ವಯಸ್ಸಿನಲ್ಲಿ, ಆಡು ತಿನ್ನುವ ವಯಸ್ಸಿನಲ್ಲಿ, ಆ ಮಕ್ಕಳ ವಯಸ್ಸಿನಲ್ಲಿ ಆ ಬರೀ ಹಣ್ಣು ಹಂಪಲು ತಿಂದು ಬೆಳೆದಂತ ಮಗು, ಅದು ಬಿಟ್ಟರೆ ಏನೂ ಗೊತ್ತಿಲ್ಲದ ಬರೀ ಅಮ್ಮನ ಮಡ್ಲು, ಅಮ್ಮನ ಜೋಜೋ, ಅಮ್ಮನ ಉಯ್ಯಾಲೆಯಲ್ಲಿ ಬೆಳೆದಂತ ಮಗು ಅಪ್ಪನ ಕ್ರೂರತ್ವ, ರಾಕ್ಷಸತ್ವಕ್ಕೆ ಬೆದರಿ ನಾವು ಬರೀ ಅನ್ನೋಷ್ಟರಲ್ಲಿ ನಮ್ಮ ಅಪ್ಪಾಜಿ ಮುಂದ್ಗಡೆ ನಿಂತ್ಕೋತಿರ್ಲಿಲ್ಲ. ಅದನ್ನೆಲ್ಲ ಸಹಿಸ್ಕೊತ ಕಣ್ಣು ಮುಚ್ಕೊಂಡು ವಿಷ್ಣು 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 ನಾರಾಯಣ ನಾರಾಯಣ ಅನ್ನತಕ್ಕಂಥ ಶಕ್ತಿ ಇದೆಯಲ್ಲ, ಅಪಾರವಾದಂಥ ಸಾಧನ ಬೇಕು ಅದು. ಅಂತಹ ಸಾಧನ ಅಷ್ಟು ಚಿಕ್ಕ ವಯಸ್ಸಿಗೆ ಪ್ರಹ್ಲಾದರು ಪಡ್ಕೊಂಡಿರ್ತಾರೆ. ಅದಕ್ಕೆ ಎಲ್ಲರೂ ಸೇರಿ ಹೇಳ್ತಾರೆ, ನಿನ್ನ ಸಾಧನೆ ದೊಡ್ಡದಯ್ಯ, ನಿನ್ನ ಪ್ರೀತಿಗೆ, ನಿನ್ನ ಭಕ್ತಿಗೆ ಭಗವಂತ ದರೆಗಿಳಿದು ಬಂದುಬಿಟ್ಟ. ಒಂದು ಮಾತು ನೀನು ಹೇಳು, ಪದಕಟ್ಟು ಹಾಡಯ್ಯ ಅಂದಾಗ ಆ ಪದಕಟ್ಟಿ ಹಾಡಿ ಆ ಭಗವಂತನನ್ನ ಸಮಾಧಾನ ಮಾಡ್ತಾರಂತೆ. ಸಮಾಧಾನವಾಗಿ, ನನಗೆ ನಿನ್ನ ರೂಪ ನೋಡ್ಲಿಕ್ಕೆ ಆಗ್ತಿಲ್ಲ ಭಗವಂತ, ಇಷ್ಟು ಉಗ್ರವಾಗಿದ್ರೆ ನಾನು ಹೇಗೆ ಬರಲಿ ಅಂತ ಪಕ್ಕದಲ್ಲಿ ಆ ಮಗು ನಿಂತ್ಕೊಂಡಿದ್ರೆ, ಆ ಭಾವನೆಗಳಿಂದ ಹೇಳ್ತಿದ್ರೆ ಅಷ್ಟಕ್ಕೆ ಅರ್ಥ ಮಾಡ್ಕೊಂಡು, ಅಯ್ಯೋ ನನ್ನ ಮಗು ಭಯ ಬಿದ್ದು ಬಿಡ್ತಲ್ಲ ಅಂತ ಇನ್ನೊಂದು ರೂಪವನ್ನು ಧರಿಸ್ತಾರಂತೆ. ಅದುವೇ ಯೋಗಾನಂದ ನರಸಿಂಹ. ಅಲ್ಲಿಯೇ ಇದೆ ನಿಮ್ಮ ಆಹೋಬಲದಲ್ಲಿ 2ನೇ ರೂಪವಾಗಿ ಬಹು ವಿಶೇಷವಾಗಿರತಕ್ಕಂಥ ಕ್ಷೇತ್ರ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೇನೆ, ಕಾದು ನೋಡಿ. ಗುರುಜಿ, ನಿಜಕ್ಕೂ ನೀವು ಹೇಳ್ತಿದ್ರಿ, ಭಕ್ತರಲ್ಲಿ ಮಹಾಭಕ್ತ ಯಾರು ಅಂತ ಹೇಳಿದ್ರೆ ಮೊದಲಿಗೆ ಎಲ್ಲರ ಒಂದು ಮನಸ್ಸಿಗೆ ಬರೋದೇ ಪ್ರಹ್ಲಾದ. ಯಾಕೆಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಂತಹ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಅವರು ಮುಟ್ಟಿದ್ರು ಅಂತ ತಿಳಿಸ್ತಿದ್ರಿ. ಮುಂದೆ ಗುರುಜಿ? ಹೌದು,
ಆ ಒಂದು ರೂಪದಲ್ಲೂ ಕೂಡ ಆ ಭಯದಿಂದ ಪ್ರಹ್ಲಾದ್ರ ಈ ತರ ಬಕ್ಕೊಂಡು ಹಾಡ್ತಿರೋದು ನೋಡ್ಬಿಟ್ಟು ಆ ಕಣ್ಣು ಮುಚ್ಕೊಂಡು ಆ ಭಗವಂತನ ನೋಡ್ಲಿಕ್ಕೆ ಭಯ ಬೀಳ್ತಿರ್ತಾರೆ. ನೋಡಿ ಅಷ್ಟು ಬೆಂಕಿ ಬರ್ತಿರುತ್ತೆ ಆ ಬಾಡಿಯಿಂದ, ಆ ಹೊಗೆ ಬರ್ತಿರುತ್ತೆ ಅಂತೆ ಆ ನರಸಿಂಹರಿಗೆ. ಆ ಉಗ್ರವಾಗಿ ಯಾರು ಏನ್ ಹರಿಸ್ತಿರ್ತಕ್ಕಂಥ ಒಂದು ಇದು ಹಾಗೇ ಇದಾಗ್ತಾರೆ ಅಂತ ನೋಡ್ಬಿಟ್ಟು, ಅಯ್ಯೋ ನನ್ನ ಮಗು ಎಷ್ಟು ಭಯ ಬಿದ್ದು ಬಿಟ್ನು ಅಂತ ಹೇಳಿ ಆ ಯೋಗ ಮುದ್ರೆಯೆಲ್ಲ ಆಗಿ ಯೋಗ ನರಸಿಂಹರಾಗಿ ತೊಡೆ ಮೇಲೆ ಕುಂದಿರ್ಸ್ಕೊಂಡು ಜೋಜೋ ಆಡಿಸ್ತಾರಂತೆ. ಅಯ್ಯಪ್ಪ ಭಯ ಬಿಡಬೇಡ ನನ್ನ ಮಗು ಅಂತ. ಅಪ್ಪ ಕಳ್ಕೊಬಿಟ್ಟಿದ್ದಾನೆ, ಯಾರೂ ಇಲ್ಲ, ಈ ಸಂದರ್ಭದಲ್ಲಿ ನಾನೂ ಇಷ್ಟು ರೂಪ ತೋರಿಸ್ಬಿಟ್ನ, ಈ ಮಗುವಿನ ಮನಸ್ಸಿನಲ್ಲಿ ನಾನು ನೋವು ಹಾಕಿಬಿಟ್ನ ಅನ್ನತಕ್ಕಂಥದ್ದು. ನೋಡಿ ಎಷ್ಟು ವಿಶೇಷ. ಭಕ್ತನ ಒಂದು ಭಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಭಗವಂತನಿಂದ ಮಾತ್ರ ಸಾಧ್ಯ. ಅದಕ್ಕೊಂದು ಪರಕಾಯ ರೂಪ ಈ ಒಂದು ಯೋಗಾನಂದ ಸ್ವರೂಪ. ಆಗ ಅವರಿಗೆ ಆ ಯೋಗಗಳ ಬಗ್ಗೆ, ಯೋಗ ಮುದ್ರೆಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಕೆಲವೊಂದನ್ನು ತಿಳಿಸ್ಕೊಡ್ತಾರೆ. ಅದನ್ನ ಪ್ರಚಾರ ಮಾಡ್ತಾನೆ ಪ್ರಹ್ಲಾದರು ಹಾಗೇ ನಡ್ಕೊಂಡು ಒಂದು ವಿಶೇಷವಾದಂಥ ಊರು ನಮ್ಮ ಕರುನಾಡು ಮೇಲ್ಕೋಟೆಗೆ ಬರ್ತಾರೆ. ಅವರಲ್ಲಿ ಒಂದು ಶಾಲಿಗ್ರಾಮ ರೂಪದ ನರಸಿಂಹರಿರ್ತಾರೆ. ಅದನ್ನಿಟ್ಟು ಮಾಡಿಬಿಟ್ಟು ಮೇಲಕ್ಕೆ ಬಂದಾಗ ಆ ಶಾಲಿಗ್ರಾಮವೇ ಇರೋದಿಲ್ಲ. ಏನಪ್ಪ ಆಯ್ತು ಇದು ನರಸಿಂಹರ ಎಲ್ಲಿ ಅಂತ ಹುಡ್ಕೊಂಡು ಬಂದ್ರೆ ಮೇಲೆ ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಂಡಿರುತ್ತೆ. ಅದುವೇ ಯೋಗಾನಂದ ರೂಪವಾಗಿರ್ತಕ್ಕಂಥ ಮೇಲುಕೋಟೆ ಸ್ವಾಮಿಯ ಈ ಒಂದು ಪ್ರಹ್ಲಾದರಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ ಕೇಂದ್ರ ಅನ್ನತಕ್ಕಂಥ ಮಾತಿದೆ. ಇವತ್ತಿಗೂ ಅಲ್ಲಿ ಯೋಗ ಮುದ್ರೆಯಲ್ಲೇ ಭಗವಂತ ಕುಳಿತಿರ್ತಕ್ಕಂಥದ್ದು. ಆ ಭಗವಂತ ನಾನಿಲ್ಲಿ ನೆಲೆಸ್ತೇನೆ, ನಾನಿಲ್ಲೇ ನೆಲೆಸ್ಕೋತೇನೆ, ನಿನ್ನ ಜೊತೆಯಲ್ಲೂ ನಾನಿರ್ತೇನೆ, ಇಲ್ಲಿಯ ಇಚ್ಛೆ ಆಗಿದೆ ಅಂತ ವರ ಕೊಡ್ತಾರಂತೆ. ಇವತ್ತಿಗೂ ನಿಮಗೇನಾದ್ರೂ ಭೀತಿ, ಎಸ್ಪೆಷಲಿ ಕೆಲವು ನಕ್ಷತ್ರಗಳಿಗೆ ಈ ಒಂದು ಮನಃಶಾಂತಿ ಅನ್ನೋದಿರೋದಿಲ್ಲ. ಅದರಲ್ಲೂ ರಾಹು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ, ಅತಿ ಮುಖ್ಯವಾಗಿ ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ, ಆರುದ್ರ ನಕ್ಷತ್ರ, ಈ ನಕ್ಷತ್ರದಲ್ಲಿ ಹುಟ್ಟಿದವರು ಮಿಥುನ ರಾಶಿ, ತುಲಾ ರಾಶಿ, ಕುಂಭರಾಶಿ, ಇವರು ಕಂಪಲ್ಸರಿ ಒಂದು ಮೇಲುಕೋಟೆ ನರಸಿಂಹ ಇಲ್ಲ ಅಹೋಬಲಕ್ಕೆ ಹೋದಾಗ ಈ ಯೋಗಾನಂದ ನರಸಿಂಹ ಸ್ವಾಮಿಯನ್ನ ನೋಡೋದು ತುಂಬಾ ವಿಶೇಷ. ಅಲ್ಲಿ ನಿನ್ನೆ ಹೇಳಿದೆ ನಾನು ನಿಮಗೆ, ಆ ನರಸಿಂಹರು ಆ ಕಾಡು ವಾಸಿಗಳಲ್ಲಿಯೇ ಒಂದು ಹೆಣ್ಮಗಳನ್ನ ಮದುವೆ ಆದ್ರು ಅಂತ. ಲಕ್ಷ್ಮಿ ರೂಪದಲ್ಲಿ ಆ ಆದಿವಾಸಿಗಳಲ್ಲಿ ಆ ದೇವಿ ಬಂದಿರ್ತಾಳಂತೆ, ಚೆಂಚು ಲಕ್ಷ್ಮಿಯಾಗಿ. ಆಕೆಯನ್ನ ನರಸಿಂಹರು ಮದುವೆ ಆಗ್ತಾರೆ. ಇವತ್ತಿಗೂ ಆ ಚೆಂಚು ಲಕ್ಷ್ಮಿಯ ಒಂದು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಉಂಟು, ಆ ಲಕ್ಷ್ಮಿ ಸ್ವರೂಪವಾಗಿ ಅನ್ನತಕ್ಕಂಥ ಮಾತಿದೆ. ಹಾಗೆ ಇನ್ನೊಂದು ರೂಪದಲ್ಲಿ ಭಗವಂತರಲ್ಲಿ ಪ್ರತ್ಯಕ್ಷರಾಗಿದ್ದಾರೆ, ಅದು ಛತ್ರವತ ನರಸಿಂಹ ಸ್ವಾಮಿ ಅನ್ನತಕ್ಕಂಥದ್ದು. ಇಲ್ಲಿ ಕೇತು ದೋಷದಿಂದ ನರಳ್ತಿರತಕ್ಕಂಥವ್ರು, ಬುದ್ಧಿಭ್ರಮಣೆ, ಹುಚ್ಚುತನ, ಉನ್ಮಾದ, ಇವುಗಳ ತೊಂದರೆಯಿಂದ ಒದ್ದಾಡ್ತಿರ್ತಕ್ಕಂಥವರು, ಬುದ್ಧಿ ಸ್ಥೀಮಿತವಿಲ್ಲ, ನಮ್ಮ ಮಕ್ಕಳು ಸರಿಯಾಗಿ ಓದ್ಕೋತಿಲ್ಲ, ಓದಿದಕ್ಕೆ ತಕ್ಕಂಥ ಫಲವಿಲ್ಲ, ಸಿದ್ಧಿ ಆಗ್ತಿಲ್ಲ, ಮಂತ್ರಸಿದ್ಧಿ, ತಂತ್ರಸಿದ್ಧಿ, ವಿದ್ಯಾಸಿದ್ಧಿ, ಶಾರದಾ ಸಿದ್ಧಿ, ಆ ಒಂದು ಸರಸ್ವತಿ ಸಿದ್ಧಿ ಇದು ಬರ್ತಿಲ್ಲ, ನಮ್ಮ ಮಕ್ಕಳು ಯಾಕೋ ಬೇರೆ ಮಕ್ಕಳ ತರ ಇಲ್ಲ ಅಂದುಕೊಳ್ಳತಕ್ಕಂಥವರು ಈ ಛತ್ರವತ ನರಸಿಂಹಸ್ವಾಮಿಯ ದರ್ಶನ ಮಾಡಿದರೆ ವಿಶೇಷವಾದಂಥ ಸಿದ್ಧಿರಬಹುದು ಆಗ್ತಾದ್ರೆ ಅನ್ನತಕ್ಕಂಥ ಒಂದು ಅವರ ನೆನೆಸಿದ್ದು ಸಿದ್ಧಿ ಅವರಿಗೆ ದೊರಕತಕ್ಕಂಥದ್ದು. ಅತಿ ಮುಖ್ಯವಾಗಿ ಫೈನ್ ಆರ್ಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ವಿಶೇಷವಾದಂಥ ಸಾಧನೆ ಮಾಡ್ಕೋಬೇಕು. ಕೆಲವೊಂದು ಇಂಜಿನಿಯರಿಂಗ್ ವಿಭಾಗಗಳಿಗೆ, ತಾಂತ್ರಿಕ ವಿಭಾಗಗಳಿಗೆ, ಮೆಡಿಕಲ್ ವಿಭಾಗಗಳಿಗೆ ನೀವು ಹೋಗಿ ಸೇರ್ಬೇಕು ಅಂದ್ರೆ ಮ್ಯಾಥ್ಸ್ ಅಲ್ಲಿ, ಗಣಿತದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರ್ಬೇಕು, ವಿಜ್ಞಾನದಲ್ಲೂ ಒಳ್ಳೆ ಮಾರ್ಕ್ಸ್ ತೆಗೆದಿರ್ಬೇಕು. ಹಾಗೆ ಒಬ್ಬ ಆರ್ಟಿಸ್ಟ್ಗೆ ಏಕಾಗ್ರತೆ ಅತಿ ಮುಖ್ಯ. ಒಂದು ಡಿಸೈನಿಂಗ್ ಮಾಡತಕ್ಕಂಥವ್ರಿಗೆ ಏಕಾಗ್ರತೆ ಅತಿ ಮುಖ್ಯ, ಹೌದಲ್ವೋ? ಸೊ ಹಾಗೆ ವಿದ್ಯಾರ್ಥಿಗೆ ತಾನು ಮಾಡ್ತಿರ್ತಕ್ಕಂಥ ವಿದ್ಯಾಭ್ಯಾಸದ ಮೇಲೆ ತುಂಬಾ ವಿಶೇಷವಾದಂಥ ಒಂದು ಅಕ್ಕರೆ ಇರಬೇಕು, ಪ್ರೀತಿ ಇರಬೇಕು, ಆ ಒಂದು ದೀಕ್ಷೆ ಇರಬೇಕು ಅಂತ ಹೇಳ್ತೇವೆ. ಅಂತ ದೀಕ್ಷೆ ಬೇಕು ಅಂದ್ರೆ ಈ ಛತ್ರವತ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋದ್ರೆ ವಿಶೇಷವಾದಂಥ ಸಿದ್ಧಿ ಸಿಗುತ್ತೆ. ಕೇತುವಿನ ದೋಷಗಳಿಂದ ಬಳಲ್ತಿರ್ತಕ್ಕಂತಹವರು, ಉನ್ಮಾದ, ಹುಚ್ಚು, ಸೂಸೈಡ್ ರೀತಿಯ ಒಂದು ಭಾವಗಳಿಂದ ಒದ್ದಾಡ್ತಿರ್ತಕ್ಕಂಥವರಿಗೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ತುಂಬ ವಿಶೇಷವಾಗಿ ಈ ಒಂದು ನರಸಿಂಹ ಸ್ವಾಮಿಯ ಒಂದು ಶ್ಲೋಕವನ್ನೇ ಹೇಳ್ತೇನೆ. ನಮೋಸ್ತುತೆ ದೇವವರೈಕ ಸಿಂಹ, ನಮೋಸ್ತು ಪಾಪೌಹ ಗಜೈಕ ಸಿಂಹ,
ನಮೋಸ್ತು ದುಃಖಾರ್ಣವ ಪಾರಸಿಂಹ, ನಮೋಸ್ತು ತೇಜಮಯ ದಿವ್ಯ ಸಿಂಹ ಅಂತಕ್ಕಂಥ. ನೋಡಿ, ಆ ಮಂತ್ರ ಹೇಳ್ತಿದ್ರೇನೆ ನಮ್ಮಲ್ಲೇ ಒಂದು ದಿವ್ಯವಾದಂತಹ ಒಂದು ತೇಜಸ್ಸಿನ ಪ್ರಭಾವ. ಬರೀ ಮಂತ್ರ ಹೇಳೋದ್ರಿಂದಲೇ ಹೀಗೆ, ಬರೀ ಒಮ್ಮೆ ಹೇಳುವುದರಿಂದಲೇ ಹೀಗೆ, ಬರೀ ಒಂದು ಕ್ಷಣ ನೆನೆಸುವುದರಿಂದಲೇ ಈ ಒಂದು ಶಕ್ತಿ ನಮ್ಮ ಮನಸ್ಸಿಗೆ, ದೇಹಕ್ಕೆ, ಬುದ್ಧಿಗೆ ಪ್ರಚೋದನೆ ಆಗುತ್ತೆ ಅಂತ ಹೇಳಿದ್ರೆ ಅದ್ಯಾವ ಶಕ್ತಿ ಇರಬಹುದು ಅಲ್ಲಿ ನೆನೆಸಿ ನೋಡಿ. ಎಂತಹ ಒಂದು ಬುದ್ಧಿಭ್ರಮಣೆ, ಆ ಒಂದು ಉನ್ಮಾದ, ಇಂಥ ಒಂದು ದೋಷಗಳಿದ್ರೆ ಹೋಗಿ ಒಮ್ಮೆಯಾದ್ರೂ ಆ ಛತ್ರವ್ರತ ನರಸಿಂಹದೇವರನ್ನ ನೋಡ್ಕೊಂಡು ಬನ್ನಿ. ಮಕ್ಕಳ ವಿದ್ಯಾನುಕೂಲಕ್ಕಾಗೂ ನೋಡ್ಕೊಂಡು ಬನ್ನಿ. ಕರಿಯರ್, ಇಂಜಿನಿಯರಿಂಗ್, ಹೈಯರ್ ಎಜುಕೇಶನ್ ಅದರ ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು ಹಿರಿಯರು ಹೇಳ್ತಾರೆ. ಒಳ್ಳೇದಾಗ್ಲಿ. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ. ಖುಷಿ, ಈ ದಿನ ಹೇಗಿದೆ ಖುಷಿ ನಮ್ಮೆಲ್ರಿಗೂ? ಬಹು ವಿಶೇಷವಾದಂಥ ಹಸ್ತ ನಕ್ಷತ್ರ, ಮಂಗಳವಾರ ಬಂದಿರತಕ್ಕಂಥದ್ದು, ಶುಕ್ಲ ಪಕ್ಷ ಏಕಾದಶಿ ತಿಥಿ, ವಜ್ರಯೋಗದ ಈ ದಿನ. ಆ ಹಸ್ತ ಅಂತ ಹೇಳಿದ್ರೆ ಪೂರ್ಣಚಂದ್ರ. ಸೊ ಯಾವ್ಯಾವ ರೀತಿ ಎಲ್ಲಿಗೂ ಪೂರ್ಣಚಂದ್ರ, ಪೂರ್ಣ ತೃಪ್ತ, ಪೂರ್ಣ ಮನಸ್ಸು, ಪೂರ್ಣ ಒಂದು ಹಾಲಿನ ಊಟ, ತುಪ್ಪದ ಊಟ, ಬೆಣ್ಣೆ ಊಟ, ಅಮ್ಮನ ಕೈ ತುತ್ತು, ಅಮ್ಮನ ಪ್ರೀತಿ, ಅಮ್ಮನ ಒಂದು ಸಹಯೋಗ, ಆಶೀರ್ವಾದ ಇವೆಲ್ಲವನ್ನು ತೋರಿಸ್ತಕ್ಕಂಥ ಪೂರ್ಣ ಕುಂಭ ಅಂದ್ರೇನೆ ಹಸ್ತ. ನೋಡೋಣ ಈ ಹಸ್ತ ನಕ್ಷತ್ರ ಪ್ರಭಾವ ಯಾರ್ಯಾರಿಗೆ ಹೇಗಿದೆ ಅಂತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಯಾಕೋ ಇವತ್ತೊಂಥರ ಬಾಧೆ, ಪೀಡೆ, ನೋವು, ಸಂಕಟ ಎಲ್ಲ ಇದ್ದದ್ದೆಲ್ಲ ಕಳೆದುಕೊಂಡಂಥ ಭಾವ, ಪ್ರಯಾಣ ನಷ್ಟ, ಉದ್ಯೋಗದಲ್ಲಿ ಏನಾದರೂ ಏರುಪೇರು, ಸ್ವಂತ ವ್ಯವಹಾರಗಳಲ್ಲಿ ಏರುಪೇರು. ಅದರಲ್ಲೂ ಈ ನೀರಿನ ವ್ಯಾಪಾರಿಗಳು, ಮೆಡಿಸಿನ್ ವ್ಯಾಪಾರಿಗಳು, ಕೆಮಿಕಲ್ ವ್ಯಾಪಾರಿಗಳು, ಯೂರಿಯಾ, ಗೊಬ್ಬರ, ಟ್ರಾವೆಲ್ಸು, ಟೂರ್ಸು, ಆಟೋ ಡ್ರೈವರ್ಸು, ಈ ಮೀನಿನ ವ್ಯಾಪಾರ, ಸಮುದ್ರದಲ್ಲಿ ಸಿಗತಕ್ಕಂಥ ವಸ್ತುಗಳ ಒಂದು ಮಾರಾಟ ಮಾಡತಕ್ಕಂಥವರು, ಅತಿ ಮುಖ್ಯವಾಗಿ ಹಾಲು, ಅಕ್ಕಿ, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ ಇಂಥ ಒಂದು ವ್ಯಾಪಾರಸ್ಥರಿಗೆ ಏರಿಳಿತ ಆಗ್ತಕ್ಕಂಥದ್ದಾಗುತ್ತೆ. ರಾಜಕೀಯದಲ್ಲಿರತಕ್ಕಂಥವ್ರಿಗೆ ಅವಮಾನಗಳು ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಧಾರ್ಮಿಕವಾಗಿ ಎಲ್ಲೋ ನೆಳಿತಕ್ಕಂಥದ್ದು, ದೈವ ದರ್ಶನದಿಂದ ಒಂಚೂರು ತೃಪ್ತಿ ಪಡ್ತಕ್ಕಂಥದ್ದು, ಸಾಲಬಾಧೆಯೂ ಆಗ್ತಕ್ಕಂಥದ್ದು, ಕೋರ್ಟ್ಗೆ ಅಲದಾಡತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ಗೆ ಓಡಾಡ್ತಕ್ಕಂಥದ್ದು ಆಗಿಬಿಡುತ್ತೆ. ಏನೋ ಒಂಥರ ಪೀಡೆ. ವೃಷಭ ರಾಶಿ ಚೆನ್ನಾಗಿದೆ. ಪುತ್ರ ಯೋಗ, ಮಕ್ಕಳಿಂದ ಅಭಿವೃದ್ಧಿ, ಮಕ್ಕಳಿಗೆ ಏನಾದರೂ ಉದ್ಯೋಗ, ವಿದ್ಯಾಭ್ಯಾಸ, ಕೆಲಸ, ಕಾರ್ಯ, ಇನ್ಶೂರೆನ್ಸ್, ಡೆಪಾಸಿಟ್, ಡೆವಲಪ್ಮೆಂಟ್, ಅವ್ರಿಗೊಂದು ಶುಭ ಕಾರ್ಯ, ಮದುವೆ ಕಾರ್ಯ, ಉಪನಯನ, ಮುಂಜಿ, ಬಟ್ಟೆ ತಗೋಬೇಕು, ಗಾಡಿ ತಗೋಬೇಕು, ಸ್ಕೂಲ್ ಸೇರಿಸ್ಬೇಕು, ಕಾಲೇಜ್ ಸೇರಿಸ್ಬೇಕು, ಟ್ಯೂಷನ್ ಸೇರಿಸ್ಬೇಕು, ಈ ಥರದ್ದು ಏನಾದರೂ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಅದ್ಭುತವಾದಂಥ ಒಂದು ದಿನ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಒಂದು ಬಿಟ್ಟು ಮಿಕ್ಕೆಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದು. ಸ್ವಲ್ಪ ಈ ಒಂದು ಪ್ರಯಾಣಗಳಲ್ಲಿ ಎಚ್ಚರಿಕೆ, ಸಣ್ಣ ಪುಟ್ಟ ಪೆಟ್ಟು, ಆಕ್ಸಿಡೆಂಟು ಇದು ಭೀತಿ ಕಾಡ್ತಕ್ಕಂಥದ್ದು. ಮಿಥುನ ರಾಶಿ ಚೆನ್ನಾಗಿದೆ. ಸುಖಕಾರಕ ಸುಖಭಾವದಲ್ಲಿದ್ದರೆ ಸುಖದ ವೃದ್ಧಿ. ಏನೂ ಇಲ್ಲ ಅಂದ್ರೂ ಇವತ್ತು ತುಪ್ಪದೂಟ, ಯಾರೋ ಕರೆದು ದಿಢೀರಂತ ಫಂಕ್ಷನ್ ಬನ್ನಿ ಅನ್ನತಕ್ಕಂಥದ್ದು, ಗೆಲ್ಲತಕ್ಕಂಥದ್ದು, ಉದ್ಯೋಗದಲ್ಲಿ ಸಂತೃಪ್ತಿಯ ದಿನ. ಎಕ್ಸೆಪ್ಟ್ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಭೂಮಿ, ಮಣ್ಣು, ಜಲ್ಲಿ, ಕಲ್ಲು, ಪ್ಲಂಬಿಂಗ್ ಕೆಲಸ, ರಿಯಲ್ ಎಸ್ಟೇಟ್ ಕೆಲಸ, ಬ್ರೋಕರ್ ಕೆಲಸ, ಮಣ್ಣಿನ ವ್ಯಾಪಾರ, ಜಲ್ಲಿ ವ್ಯಾಪಾರ, ಎಲೆಕ್ಟ್ರಿಕಲ್ ವ್ಯಾಪಾರ, ಈ ಕಾರ್ಪೆಂಟ್ರಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಮನೆ ದಬ್ಬತಕ್ಕಂಥ ಒಂದು ಕೆಲಸ ಮಾಡ್ತಿರ್ತಕ್ಕಂಥವ್ರು, ಈ ಫಿಟ್ಟರ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಈ ಗ್ರಾನೈಟ್ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಮಾರ್ಬಲ್ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಮನೆ ಕಟ್ಟಿಸ್ತಕ್ಕಂಥ ಕೂಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಪರಿಶ್ರಮ, ಗಾಯ, ಸಣ್ಣ ಪುಟ್ಟ ಇನ್ಫೆಕ್ಷನ್ ಯಾವುದಾದ್ರೂ ಒಂದು ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಕಟಕ ರಾಶಿ ಪರವಾಗಿಲ್ಲ. ಆರೋಗ್ಯದಲ್ಲಿ ಚೇತರಿಕೆ, ದೈವ ದರ್ಶನ, ಕುಟುಂಬದಲ್ಲಿ ಸುಖಕರ, ಸ್ತ್ರೀ ಸುಖ, ಆಭರಣ ಸುಖ, ಬಂಗಾರ ಸುಖ, ಅದರಲ್ಲೂ ಟ್ರಾವೆಲ್ಸು, ಟೂರ್ಸು, ಲೇಡೀಸ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೋರ್ಟ್, ಇಂಪೋರ್ಟ್ಸ್, ಗಾರ್ಮೆಂಟ್ಸಲ್ಲಿ ಏನಾದರೂ ಕೆಲಸ ಮಾಡ್ತಿದ್ದೀರಾ, ಬಟ್ಟೆ ಅಂಗಡಿ ಇಟ್ಟಿದ್ದೀರಾ, ಟೈಲರ್ ಅಂಗಡಿ ಇಟ್ಟಿದ್ದೀರಾ, ಗಿಫ್ಟ್ ಶಾಪ್ ಇಟ್ಟಿದ್ದೀರಾ, ಬ್ಯೂಟಿ ಪಾರ್ಲರ್ ಇಟ್ಟಿದ್ದೀರಾ, ಟ್ರಾವೆಲ್ಸ್ ಏಜೆನ್ಸಿ ಇಟ್ಟಿದ್ದೀರಾ, ಬಳೆ ಅಂಗಡಿ ಇಟ್ಟಿದ್ದೀರಾ, ಬಳೆ ವ್ಯಾಪಾರ ಮಾಡ್ತಿದ್ದೀರಾ, ಮೆಹಂದಿ ಆಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ಮಾಡ್ತಿದ್ದೀರಾ, ಅಡಿಗೆ ಭಟ್ರ ಕೆಲಸ ಮಾಡ್ತಿದ್ದೀರಾ, ಅದ್ಭುತ. ಬೇಕರಿ ಅಂಗಡಿ ಇಟ್ಟಿದ್ದೀರಾ, ಅದ್ಭುತ. ತಿಂಡಿ ತಿನಿಸುಗಳ ವ್ಯಾಪಾರ, ಚಹಾ ಅಂಗಡಿ ವ್ಯಾಪಾರ ಚೆನ್ನಾಗಿದೆ. ಸಿಂಹರಾಶಿ ನಿಮಗೂ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಆನಂದದ ಸಿಂಚನ, ದಿಢೀರ್ ದೂರ ಪ್ರಯಾಣ, ತಂದೆ ಆರೋಗ್ಯದಲ್ಲಿ ಏರುಪೇರು, ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೋಸ್ಕರ ವಿಪರೀತ ಖರ್ಚು, ಬಂಗಾರ ಆಭರಣ ಖರೀದಿಯ ಯೋಗವೂ ಇರತಕ್ಕಂಥ ಒಂದು ದಿನವಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿ ಉದ್ಯೋಗದಲ್ಲಿ ವಿಶೇಷ ಪ್ರಗತಿಯನ್ನು ನೋಡ್ತಕ್ಕಂಥದ್ದಾಗುತ್ತೆ. ಆದರೆ ಕುಟುಂಬದಲ್ಲಿ ಏನಾದರೂ ಒಂದು ಅಂತಃಕಲಹ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ದಿಢೀರಂತ ಪ್ರಯಾಣ,
ಟ್ರಾವೆಲ್ ಆಗ್ತಕ್ಕಂಥದ್ದು, ಇಲ್ಲ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಇಲ್ಲ ಇರೋ ಕೆಲಸದಲ್ಲಿ ನಿಮಗೆ ಡಿಮೋಷನ್ ಥರದ್ದು ಏನಾದರೂ ಒಂದು ಒತ್ತಡ, ಸಿವಿಯರ್ ಒತ್ತಡ, ಕೆಲಸ ಏನೋ ಇದೆ ಬಟ್ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ, ಕುಟುಂಬದಲ್ಲಿ ಯಾರಿಗಾದರೂ ಹೆಲ್ತ್ ಇಶ್ಯೂಸ್ ಆಗ್ತಕ್ಕಂಥದ್ದು, ಈ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಎಕ್ಸ್ಪೋರ್ಟ್ ಇಂಪೋರ್ಟ್, ತೆರಿಗೆ ಇಲಾಖೆ, ಸಾರ್ವಜನಿಕ ಇಲಾಖೆ, ಹಣಕಾಸು ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಇಲಾಖೆ, ಫೈನಾನ್ಸ್ ಮಾಡ್ತಿರ್ತಕ್ಕಂಥವರಿಗೆ ಸ್ವಲ್ಪ ಎಚ್ಚರಿಕೆ. ಇನ್ನು ತುಲಾ ರಾಶಿ ಚೆನ್ನಾಗಿದೆ, ಉದ್ಯೋಗದಲ್ಲಿ ಬಹುದೊಡ್ಡ ಸ್ಥಾನವನ್ನ, ಗೌರವವನ್ನ ಪಡೆಯತಕ್ಕಂಥ ದಿನವಾಗುತ್ತೆ. ನಿಮ್ಮ ಒಂದು ಸ್ವಯಾನ ಮಾಡತಕ್ಕಂಥ ಯಾವುದೇ ವ್ಯವಹಾರ, ವ್ಯಾಪಾರ, ಕೆಲಸ, ಕಾರ್ಯಗಳು ಬಹು ವಿಶೇಷವಾಗಿ ಸಿದ್ಧಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಈ ಕೇತು ಪ್ರಭಾವ ಸ್ವಲ್ಪ ನವಾಂಶದಲ್ಲಿ ಬೀಳೋದ್ರಿಂದ ಎಲ್ಲೋ ಒಂದು ವೈರಾಗ್ಯ ಅನಿಸುತ್ತೆ, ತಾಯಿ ಆರೋಗ್ಯದಲ್ಲಿ ಏರುಪೇರು, ಪಾಲುದಾರಿಕೆಯಲ್ಲಿ ಎಳೆದಾಟ, ಸಾಲ ತೀರಿಸಲು ಇನ್ನೊಂದು ಸಾಲ ಮಾಡೋದು, ಮನೆ ಮೇಲೆ ಸಾಲ ತೆಗೆಯತಕ್ಕಂಥ ಒಂದು ಭಾವ, ಮನೇಲಿ ತಾಯಿ ಏನಾದರೂ ಇದ್ರೆ, ತಾಯಿಯ ತಾಯಿ ಇದ್ರೆ, ಇಲ್ಲ ವಯಸ್ಸಾದ ಅಜ್ಜ ಅಜ್ಜಿ ಇದ್ರೆ ಅವ್ರಿಗೇನಾದರೂ ಅನಾರೋಗ್ಯ ಆಗೋದು, ಹಾಸ್ಪಿಟಲೈಸೇಷನ್ ಆಗೋದು, ಇವುಗಳ ಒಂದು ಭಾವವು ಕೂಡ ಕಾಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಮನಃಶಾಂತಿ ಇಲ್ಲದ ಹಾಗೆ ಆಗುತ್ತೆ. ಓವರ್ ಕಮಿಟ್ಮೆಂಟ್ ಮಾಡ್ಕೋಬೇಡಿ. ಪ್ರಯಾಣದಲ್ಲಿ ಎಚ್ಚರಿಕೆ. ವೃಶ್ಚಿಕ ರಾಶಿ ವಿಪರೀತ ರಾಜಯೋಗ, ವಿಪರೀತ ಆನಂದ, ವಿಪರೀತ ಖುಷಿ, ವಿಪರೀತ ಸಂತೃಪ್ತಿ, ನೆನೆಸಿದ ಸಕಲ ಕಾರ್ಯಗಳು ಸಿದ್ಧಿಸ್ತಕ್ಕಂಥದ್ದು. ಆದರೆ ಎಣ್ಣೆ ವ್ಯಾಪಾರ, ಮೊಟ್ಟೆ ವ್ಯಾಪಾರ, ಆಯಿಲ್ ವ್ಯಾಪಾರ, ಸ್ಟೀಲ್ ವ್ಯಾಪಾರ, ಲಿಕ್ಕರ್ ವ್ಯಾಪಾರ, ಈ ಬಾರ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮೆಷಿನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಗಾಡಿ ರಿಪೇರಿ ಮಾಡ್ತಿದ್ದೀರಾ, ಆಟೋಮೊಬೈಲ್ ವರ್ಕ್ಶಾಪ್ ಇಟ್ಕೊಂಡಿದ್ದೀರಾ, ಕಾರುಗಳು ಇಟ್ಕೊಂಡಿದ್ದೀರಾ, ದೊಡ್ಡ ದೊಡ್ಡ ಟ್ಯಾಕ್ಸಿಗಳ ಥರ ಇಟ್ಕೊಂಡು ಅದರಿಂದ ದುಡ್ಕೋತಿದ್ದೀರಾ, ಅದರಲ್ಲಿ ಇರ್ತಕ್ಕಂಥವ್ರಿಗೆ ಒಂಚೂರು ಪರಿಶ್ರಮದ ದಿನವಾಗ್ತಕ್ಕಂಥದ್ದಾಗುತ್ತೆ. ಮಿಕ್ಕಂತ ಧನುಸು ರಾಶಿ ಉದ್ಯೋಗದಲ್ಲಿ ಪರಿಶ್ರಮದ ದಿನವಾಗಿರುತ್ತೆ. ಮುಖ್ಯವಾಗಿ ನೀವೇನಾದರೂ ಈ ಟೀಚರ್ಸ್ ಆಗಿ, ಲೆಕ್ಚರರ್ಸ್ ಆಗಿ, ಅಡ್ವೈಸರ್ಸ್ ಆಗಿ, ಕನ್ಸಲ್ಟೆಂಟ್ ಆಗಿ, ಸೇಲ್ಸ್ಮನ್ ಆಗಿ, ಮಾರ್ಕೆಟಿಂಗ್ನಲ್ಲಿ ಇರ್ತಕ್ಕಂಥವರು, ಈ ಒಂದು ಎಣ್ಣೆ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇಲ್ಲ ಚಿಕ್ಕ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಉದ್ಯೋಗ ಇವತ್ತೊಂದು ಚೂರು ಪರಿಶ್ರಮ ಅನಿಸ್ತಕ್ಕಂಥದ್ದು ಅನಿಸುತ್ತೆ. ಥಂಡಿಗೆ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಥಂಡಿಯ ಸಮಸ್ಯೆ ಇದ್ರೆ ಉಲ್ಪಣಿಸ್ತಕ್ಕಂಥದ್ದು ಆಗುತ್ತೆ. ಮಕರ ರಾಶಿ ಜೀವನ್ಮುಕ್ತಿ, ನೆನೆಸಿದೆಲ್ಲ ಒಂಥರ ಪರಿಪೂರ್ಣ ಸಂತೃಪ್ತಿ ಅನಿಸುತ್ತೆ. ದಿಢೀರಂತ ಆಕಸ್ಮಿಕವಾಗಿ ದೇವಿ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದು. ಭೂಮಿ ಲಾಭ, ಮನೆ ಲಾಭ, ವಾಹನ ಲಾಭ, ಸಂಗಾತಿ ಜೊತೆ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಅದೇ ರೀತಿ ಹೊರಗಡೆ ಹೋಗೋದು, ಫಂಕ್ಷನ್ ಹೋಗೋದು, ಟ್ರಾವೆಲ್ ಹೋಗೋದು, ಇವುಗಳೆಲ್ಲವನ್ನ ನೋಡ್ತಕ್ಕಂಥ ಒಂದು ಭಾವವಿದೆ. ಎಕ್ಸೆಪ್ಟ್ ರಿಯಲ್ ಎಸ್ಟೇಟ್, ಭೂಮಿ ತಗೊಳ್ಳೋದು, ಬ್ರೋಕರ್ ಕೆಲಸ ಮಾಡ್ತಿದ್ದೀರಾ, ಮನೆ ಬದಲಾಯಿಸ್ಬೇಕು, ಜಾಗ ತಗೋಬೇಕು, ಜಾಗ ವಿಚಾರ ಮಾತುಕತೆ ಮಾಡಬೇಕು, ಇವತ್ತು ಅಷ್ಟು ಒಂದು ಒಳ್ಳೆಯ ದಿನವಲ್ಲ ನಿಮಗೆ. ಕುಂಭರಾಶಿ ಸ್ವಲ್ಪ ಮಾನಸಿಕವಾಗಿ ಏರುಪೇರುಗಳಾಗ್ತಕ್ಕಂಥದ್ದು, ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿ, ಮನಸ್ತಾಪ, ಮನಸ್ಸು ವಿಚ್ಛಿನ್ನ ಆಗ್ತಕ್ಕಂಥದ್ದು. 6ನೇ ಮನೆ 8ನೇ ಮನೆಯಲ್ಲಿ ಇರೋದ್ರಿಂದ ವಿಪರೀತ ರಾಜಯೋಗ, ಇರುವ ಕೆಟ್ಟದೆಲ್ಲ ಹೋಗಿ ಒಳ್ಳೇದಾಗೋದು, ಇಲ್ಲ ಇರೋ ಒಳ್ಳೇದೆಲ್ಲ ಕೆಟ್ಟದಾಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಯಾವುದಾದ್ರೂ ಕೆಲಸದ ಹೊರೆಯಿಂದ ಬಳಲ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು, ಸ್ವಲ್ಪ ಈ ಒಂದು ಹಣಕಾಸು ಲೇವಾದೇವಿಗಳಲ್ಲಿರ್ತಕ್ಕಂಥವರು, ಲೇಖಕರಾಗಿ, ಬರವಣಿಗೆಕಾರ, ಇನ್ಸ್ಟಿಟ್ಯೂಟ್ಸು, ಟೀಚರ್ಸು, ಲೆಕ್ಚರರ್ಸು, ಪ್ರೀಚರ್ಸು, ಅಡ್ವೈಸರ್ಸು, ಕನ್ಸಲ್ಟೆಂಟ್ಸು, ಜ್ಯೋತಿಷಿಗಳು, ಈ ಒಂದು ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರು, ಸಂಗೀತ ಮಾಧ್ಯಮದಲ್ಲಿರ್ತಕ್ಕಂಥವರು, ಬರವಣಿಗೆಯಲ್ಲಿರ್ತಕ್ಕಂಥವ್ರು, ಲೇಖನದಲ್ಲಿರ್ತಕ್ಕಂಥವರು, ಪ್ರೆಸ್ ರಿಪೋರ್ಟರ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟ್, ಮುಖ್ಯವಾಗಿ CBI, CBI ಈ ಥರದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಪ್ರಗತಿಯ ದಿನವಾಗ್ತಕ್ಕಂಥದ್ದು. ಇನ್ನು ಮೀನರಾಶಿ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ, ಮದುವೆ ಯೋಗ, ಮಗು ಯೋಗ, ಮನೆ ಯೋಗ, ಕುಟುಂಬ ಯೋಗ, ಮನೆಯಲ್ಲಿ ಕ್ಷೀರವೃದ್ಧಿ, ಗೋವೃದ್ಧಿ, ಯಾರಾದರೂ ಬಂಧುಗಳು ಬರ್ತಕ್ಕಂಥದ್ದು, ಇಲ್ಲ ನೀವು ಯಾರಾದರೂ ಬಂಧುಗಳ ಮನೆಗೆ ಹೋಗೋದು, ಫಂಕ್ಷನ್ಸ್ಗೆ ಹೋಗೋದು, ಯಾವುದಾದ್ರೂ ಆಭರಣ, ಬಟ್ಟೆ ಕೊಂಡುಕೊಳ್ತಕ್ಕಂಥದ್ರ ಒಂದು ವಿಶೇಷ. ನೀವೇನಾದರೂ ಗಾಯನ ಪ್ರಪಂಚದಲ್ಲಿದ್ದರೆ, ಟ್ರಾವೆಲ್ಸ್ ಪ್ರಪಂಚದಲ್ಲಿದ್ದರೆ, ಮಾಧ್ಯಮ ಪ್ರಪಂಚದಲ್ಲಿದ್ದರೆ, ಇಲ್ಲ ಹಾಲು, ಅಕ್ಕಿ, ಬೆಣ್ಣೆ, ತುಪ್ಪ ಈ ಒಂದು ಪ್ರಾವಿಷನ್ ಸ್ಟೋರ್ಸ್ ಏನಾದರೂ ನಡೆಸ್ತಿದ್ರೆ, ಹೂಗಳ ವ್ಯಾಪಾರ ಏನಾದರೂ ಮಾಡ್ತಿದ್ರೆ, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಿದ್ರೆ, ಕಬ್ಬಿಣ ವ್ಯಾಪಾರಿಗಳಾಗಿದ್ದರೆ, ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದರೆ, ಎಲೆಕ್ಟ್ರಿಷಿಯನ್ ಆಗಿದ್ದರೆ, ಪ್ಲಂಬರ್ ಆಗಿದ್ರೆ, ರಿಪೇರಿ ಮಾಡೋರಾಗಿದ್ರೆ, ಮೊಬೈಲ್ ರಿಪೇರಿ ಅಂಗಡಿ ಥರದ್ದು ಏನಾದರೂ ನಡೆಸ್ತಿದ್ರೆ, ಕಂಪ್ಯೂಟರ್ ರಿಪೇರಿ ಥರ ಏನಾದರೂ ಅಂಗಡಿ ನಡೆಸ್ತಿದ್ರೆ, ಗಾಡಿ ರಿಪೇರಿ ಥರದ್ದು ಏನಾದರೂ ಅಂಗಡಿ ನಡೆಸ್ತಿದ್ರೆ, ಎಲೆಕ್ಟ್ರಿಷಿಯನ್ ಆಗಿ ಏನಾದರೂ ಕೆಲಸ ಮಾಡ್ತಿದ್ರೆ, ಆ ಒಂದು ನೀರನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ವ್ಯಾಪಾರ ಮಾಡ್ತಿದ್ರೆ, ಬಿಸ್ಲೆರಿ ಈ ಥರ ನೀರಿನ ಕೆಲವೊಂದು ಏಜೆನ್ಸಿಗಳು ನಡೆಸ್ತಿರ್ತಾರೆ, ಕೆಲವರು ಮನೇಲೆ ನೀರು ತೊಗೊಂಡೋಗಿ ಸಪ್ಲೈ ಮಾಡ್ತಕ್ಕಂಥದ್ದು, ಅಂಥವರಿಗೆ ವಿಶೇಷವಾದಂಥ ಒಂದು ದಿನ. ಆದರೂ ತಾಯಿ, ಮನೆ, ಕುಟುಂಬ ಯಾವುದೋ ಒಂದು ಆತಂಕ ಛಾಯೆ, ಸ್ಟ್ರೆಸ್ ಛಾಯೆ ಕೂಡ ಕಾಡ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಂ ಬ್ರಹ್ಮಾನಂದ ಓಂಕಾರ